ಎಲ್ಲರಿಗೂ ನಮಸ್ಕಾರ. ಈಗ ಸಿರಿದಾಸನ್ ನೀತಿ ಸಹಸ್ರಿಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸರ್ವಸಂಪದ ಕಾಮಾರ್ಥಿ ಅರ್ಥಾತ್ ಶಾಂತಿರನಂತರಂ ಶಾಂತಿ ಸಮೃದ್ಧಿ ಭೋಗಾಂತೆ ಮೋಕ್ಷಮಿಚ್ಛಂತಿ ಮಾನವ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ವೆಲ್ತ್, ಮನಿ, ಎಟ್ಸೆಟ್ರಾ in the beginning. Once we enjoy the taste of wealth, then the divine soul, man will think on liberation or without rebirth. ಸರ್ವ ಸಂಪದ ಕಾಮಾರ್ಥಿ, ಎಲ್ಲವೂ ಬೇಕು, ಸರ್ವ ಸಂಪತ್ತು ಬೇಕು. ಅರ್ಥಾತ್ ಶಾಂತಿ, ಈ ಎಲ್ಲ ಸಂಪತ್ತಿನಿಂದ ನಮಗೆ ಶಾಂತಿ ಸಿಗುತ್ತೆ, ಬೇಕಾದನ್ನು ಪಡ್ಕೊಳ್ಬೋದು. ಶಾಂತಿಯಿಂದ ಸಮೃದ್ಧಿ ಸಿಗುತ್ತೆ. ಶಾಂತಿ ಸಮೃದ್ಧಿಯ ಸುಖ ಸೌಕರ್ಯಗಳನ್ನು ಅನುಭವಿಸಿದ ನಂತರ ಮೋಕ್ಷಮಿಚ್ಛಂತಿ ಮಾನವ. ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷವನ್ನು ಅರ್ಥದ ಮೂಲಕ ಪಡೆದುಕೊಳ್ಳಬಹುದು ಎಂಬುದನ್ನೇ ಧರ್ಮಾರ್ಥ ಕಾಮಮೋಕ್ಷ ಎಂದಿದ್ದಾರೆ. ಅಧಿಕಾರಂ ನೈವ ದದ್ಯಾತ್ ವಯಮಾದಾರ್ಯ ಸಂತತಂ ಗಾರ್ಧಭೋಪಿ ವಯೋವೃದ್ಧ ಅಧಿಕಾರಂ ಕಿಂ ನ ದೀಯತೆ. We should not give the power or positions based on the age or time. Why we are not giving position to an aged ass or donkey? ಅಧಿಕಾರಂ ನೈವ ದದ್ಯಾತ್ ವಯಮಾಧಾರ್ಯ ಸಂತತಂ, ಯಾವಾಗಲೂ ವಯಮಾಧಾರ್ಯ ವಯಸ್ಸನ್ನಾಧರಿಸಿ ಅಧಿಕಾರವನ್ನು ನೈವ ದದ್ಯಾತ್ ಕೊಡಬಾರದು. ಹಾಗೆ ಕೊಡುವುದಾದರೆ ವಯಸ್ಸಾದ ಗಾರ್ಧಭೋಪಿ ಕತ್ತೆಗೂ ಕೂಡ ಅಧಿಕಾರವನ್ನು ಏಕೆ ಕೊಡುವುದಿಲ್ಲ? ಅದರಿಂದ ಯೋಗ್ಯತಾವಂತರಿಗೆ ಅಧಿಕಾರ ಕೊಡಬೇಕೇ ಹೊರತು ವಯಸ್ಸನ್ನಾಧರಿಸಿ ಕೊಡಬಾರದು. ಅನುಭವೇಪಿ ಸದಾ ಬಂಧು ಅಜ್ಞಾನೇ ಮಿತ್ರಮಂತ್ರಿವತ್ ಸಮಸ್ಯಾ ಸಹಸಾ ಹಂತಿ ಅನುಭವಾರ್ಜನ ಸದ್ಗುರು. During the time of lack of knowledge, the experience is the relative friend, like a good minister. Our problem will be solved based on the experience, which is used as a guide during the course of action. ಅನುಭವೇಪಿ ಸದಾ ಬಂಧು, ಅನುಭವವು ಕೂಡ ಸದಾ ಯಾವಾಗಲೂ ಬಂಧು ಆಗಿರುತ್ತಾನೆ. ಯಾವಾಗ? ಅಜ್ಞಾನೇ ಮಿತ್ರ ಮಂತ್ರಿವತ್, ಇನ್ನೇನು ಕಣ್ಣೇ ಕಾಣಲ್ಲ, ದಾರಿ ಕಾಣದೇ ಇರುವಾಗ ಒಂದು ಒಳ್ಳೆಯ ಮಂತ್ರಿಯ ರೀತಿಯಲ್ಲಿ ಅನುಭವ ನಮ್ಮನ್ನು ಕಾಪಾಡುತ್ತದೆ. ಸಮಸ್ಯೆ ಸಹಸಾ ಹಂತಿ, ತತ್ಕ್ಷಣದಲ್ಲಿ ಸಮಸ್ಯೆಯನ್ನು ಹಂತಿ ನಾಶ ಮಾಡುತ್ತದೆ. ಅನುಭವಾರ್ಜನ, ಅನುಭವವನ್ನು ಪಡೆದುಕೊಳ್ಳುವುದೇ ಒಳ್ಳೆಯ ಗುರು. ಗುರು ಯಾರಪ್ಪ ಅಂತಂದ್ರೆ ಒಳ್ಳೆಯ ಅನುಭವವೇ ಗುರು. ಮಂತ್ರಿಸ್ಥಾನಂ ಸದಾ ದದ್ಯಾತ್ ಜ್ಞಾನಾನುಭವ ಸಾಧಕಂ ಜಾತಿಲಿಂಗ ವಯೋ ಆಧಾರಂ ಸರ್ವನಾಶನ ಕಾರಣಂ. Minister in the cabinet should be appointed on the basis of or based on the pretty good knowledge. Instead, if he is appointed on the basis of caste, creed, race, sex, age group, he will definitely ruin the state. ಮಂತ್ರಿ ಸ್ಥಾನಂ ಸದಾ ದದ್ಯಾತ್, ಯಾವಾಗಲೂ ಕೊಡಬೇಕು. ಯಾವುದನ್ನ? ಮಂತ್ರಿ ಸ್ಥಾನವನ್ನು. ಯಾರಿಗೆ? ಯಾವುದರ ಆಧಾರದ ಮೇಲೆ? ಜ್ಞಾನ ಅನುಭವ ಸಾಧಕಂ, ಜ್ಞಾನ ಮತ್ತು ಅನುಭವ ಇರುವಂತಹ ಸಾಧಕರಿಗೆ ಕೊಡಬೇಕು. ಅದರ ಬದಲಾಗಿ ಜಾತಿ, ಲಿಂಗ, ವಯಸ್ಸನ್ನು ಆಧರಿಸಿ ಕೊಟ್ಟರೆ ಸರ್ವನಾಶನ ಕಾರಣಂ, ಅದೇ ನಾಶನಕ್ಕೆ, ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಶೌಚಾಲಯಂ ಸದಾ ದದ್ಯಾತ್ ಸೌಲಭ್ಯಂ ಸದುಪಯೋಗಿನಾಂ ಶುದ್ಧ ಸ್ವಚ್ಛಾಂ ಅಕುರ್ವಂತಿ ಸೌಲಭ್ಯ ಭವತಿ ನಿಷ್ಫಲ. We have to give the toilet facilities for those who utilize properly as their personal property. Those who don't clean the toilet, the facility or the investment on the toilet will be useless. ಶೌಚಾಲಯಂ ಸದಾ ದದ್ಯಾತ್, ಶೌಚಾಲಯ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಯಾರಿಗೆ? ಸದುಪಯೋಗಿನಾಂ, ಸದುಪಯೋಗ ಮಾಡಿಕೊಳ್ಳೋರಿಗೆ ಯಾರಿಗೆ ಬೇಕಾದರೂ ಕೊಡಿ. ಶುದ್ಧ ಸ್ವಚ್ಛಾಂ ಅಕುರ್ವಂತಿ,
ಶುದ್ಧ ಸ್ವಚ್ಛತೆಯನ್ನು ಯಾರು ಕಾಪಾಡುವುದಿಲ್ಲವೋ ಅಂಥವರಿಗೆ ಸೌಲಭ್ಯ ಬಹುತಿ ನಿಷ್ಫಲ. ಯಾವುದೇ ರೀತಿಯ ಸೌಲಭ್ಯವೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಅನ್ನಾಹಾರಂ ವಿನಾ ಮೌಲ್ಯಂ ನ ದದ್ಯಾತ್ ಮುಕ್ತಮಾಪನಂ ದ್ರವ್ಯಂ ಯದ್ದೀಯತೆ ಮುಕ್ತಂ ನೈವ ಸದ್ವಿನಿಯುಜ್ಯತೆ. We should not give the food or wealth freely without educating the value and morality. The food freely given will not be utilized appropriately. ಅನ್ನ ಆಹಾರಂ ವಿನಾ ಮೌಲ್ಯಂ, ಅದರ ಮೌಲ್ಯವನ್ನು ತಿಳಿಸದೆ ಆಹಾರವನ್ನು ಯಾವಾಗ ಕೊಡ್ತೀರಿ, ನ ದದ್ಯಾತ್ ಕೊಡಬಾರದು, ಮುಕ್ತ ಮಾಪನಂ ಫ್ರೀಯಾಗಿ ಇಂತಹ ಅನ್ನ ಮತ್ತು ಆಹಾರವನ್ನು ಮೌಲ್ಯವನ್ನು ತಿಳಿಸದೆ ಕೊಟ್ಟರೆ, ದ್ರವ್ಯಂ ಯದ್ದೀಯತೆ ಮುಕ್ತಂ, ಈ ರೀತಿಯಾಗಿ ಮುಕ್ತವಾಗಿ ಕೊಡಲ್ಪಟ್ಟ ಯಾವ ದ್ರವ್ಯ ಇದೆಯೋ, ನೈವ ಸದ್ವಿನಿಯುಜ್ಯತೆ, ಅದನ್ನು ಅವರು ಸದುಪಯೋಗ ಮಾಡಿಕೊಳ್ಳುವುದಿಲ್ಲ, ಅದನ್ನು ದುರ್ವಿನಿಯೋಗ ಮಾಡುತ್ತಾರೆ, ಸದ್ವಿನಿಯೋಗ ಮಾಡುವುದೇ ಇಲ್ಲ ಎಂಬುದು ಇದರ ಅರ್ಥ. ದುರ್ವ್ಯಸನದಾರಿ ದುರಂತಕಾರಿ ಸೌಕರ್ಯದಾಹಿ ದೀನತ್ವದಾಸ ಗೃಹೀತ್ಯ ಸರ್ವಂ ಭಿಕ್ಷಾದಿ ಪಾತ್ರೆ ಕ್ಷಣೇ ವಿನಾಶಂ ವ್ಯಸನಾಯ ಸರ್ವಂ. Those who are greedy of bad habits, they demand always like a beggar, claiming everything and misusing immediately for the bad habits, and again wait with begging bowl. ದುರ್ವ್ಯಸನದಾರಿ, ಕೆಟ್ಟ ವ್ಯಸನ ಇರುವಂಥವನು, ದುರಂತಕಾರಿ, ಅವನು ಒಳ್ಳೆಯದಾಗಲಿಕ್ಕೆ ಸಾಧ್ಯವಿಲ್ಲ. ಸೌಕರ್ಯದಾಹಿ, ಎಲ್ಲ ಸೌಕರ್ಯಗಳು ಬೇಕು ಅಂತ ಡಿಮ್ಯಾಂಡ್ಸ್ ಮೋರ್. ದೀನತ್ವದಾಸ, ಯಾವಾಗಲೂ ಅವನು ಭಿಕ್ಷೆ ಬೇಡುವುದರಲ್ಲೇ ನಂಬರ್ 1 ಆಗಿರುತ್ತಾನೆ. ಗೃಹೀತ್ಯ ಸರ್ವಂ ಭಿಕ್ಷಾದಿ ಪಾತ್ರೆ, ಎಲ್ಲವನ್ನೂ ಬೇಕೆಂದು ಪಡೆದುಕೊಳ್ಳುತ್ತಾನೆ. ನಂತರ ಕ್ಷಣೇ ವಿನಾಶಂ ವ್ಯಸನಾಯ ಸರ್ವಂ, ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲ ದ್ರವ್ಯವನ್ನು ಕೂಡ ದುರ್ವ್ಯಸನಗಳಿಗೆ, ಸರ್ವಂ ವಿನಾಶಂ, ಎಲ್ಲವನ್ನು ದುರ್ವ್ಯಸನಕ್ಕೋಸ್ಕರ ಉಪಯೋಗಿಸುತ್ತಾನೆ. ಅವರಿಗೆ ಅದರ ಮೌಲ್ಯ ಗೊತ್ತಿರುವುದಿಲ್ಲ, ಹಾಗಾಗಿ ಅದರಿಂದ ಪ್ರಯೋಜನವೂ ಆಗುವುದಿಲ್ಲ. ಮಂತ್ರಿ ಸದಾ ಜ್ಞಾನ ವಿಜ್ಞಾನ ಚಿಂತ ಸಕಲಂ ಸದಾ ತ್ಯಾಗಿ ಸಮಾಜವಾದಿ ಸಹಸಾ ಸಮಸ್ಯಂ ನಿವಾರಕಾರಿ ಧನ್ಯ ಸದಾ ರಾಜ್ಯ ಸಂಸ್ಕಾರಕಾರಿ. A good minister who will always be anxious about the knowledge, science, development, planning, etc. beyond family and relatives, face all kinds of critics and give solutions to the problems soon, then the state will be really fortune and auspicious. ಮಂತ್ರಿ ಸದಾ ಜ್ಞಾನ ವಿಜ್ಞಾನ ಚಿಂತ, ಯಾವ ಮಂತ್ರಿ ಯಾವಾಗಲೂ ಜ್ಞಾನ ವಿಜ್ಞಾನ ವಿಕಾಸ ವೃದ್ಧಿ ಇದರ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೋ ಅವನು ಸದಾ ತ್ಯಾಗಿಯಾಗಿರುತ್ತಾನೆ ಮತ್ತು ಸಮಾಜವಾದಿಯಾಗಿರುತ್ತಾನೆ. ಅವನು ಫ್ಯಾಮಿಲಿ, ತಮ್ಮ ಬಂಧು ಬಳಗದಿಂದ ದೂರ ಇದ್ದು ದೇಶ ಎಂದು ಪ್ರವರ್ತಿಸುತ್ತಾನೆ. ಸಹಸಾ ಸಮಸ್ಯಾಂ ನಿವಾರಕಾರಿ, ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಬೇಗ ಪರಿಹರಿಸಿ ಸಭ್ಯರಿಗೆ, ಸಭಿಕರಿಗೆ, ಜನರಿಗೆ ಅನುಕೂಲವಾಗಲಿ ಎಂದು ಚಿಂತಿಸುತ್ತಾ ಇರುತ್ತಾನೆ. ಅಂತಹ ರಾಜ್ಯ ಧನ್ಯ ತದಾ ರಾಜ್ಯ ಸಂಸ್ಕಾರಕಾರಿ, ಅಂತಹ ಸಂಸ್ಕಾರಕಾರಿಯ ರಾಜ್ಯ ಇರುವುದಾದರೆ ಅದೇ ಧನ್ಯ ಜೀವನ. ಧನ್ಯೋಸ್ಮಿ. ಜನಮರ್ಥಂ ಅಧೀನಂಚ ನ್ಯೂನಂ ಸಂಪತ್ತಿ ಕಾರಣಂ ನ್ಯೂನ ದ್ರವ್ಯಾರ್ಥ ಲಾಭಾಯ ಅನಿವಾರ್ಯಂ ಅರ್ಥಜೀವನಂ. People are dependent on money. Shortage is the reason for the growth. Scarce products are demanded and leads to profit. It is inevitable in economics. ಜನಂ ಅರ್ಥಮಧೀನಂಚ, ಜನರು ಹಣದ ಅಧೀನರಾಗಿರುತ್ತಾರೆ. ಇದಕ್ಕೆಲ್ಲ ಕಾರಣ ಏನು? ನ್ಯೂನಂ ಸಂಪತ್ತಿ ಕಾರಣಂ, ಕೊರತೆಯೇ ಎಲ್ಲ ಅರ್ಥಶಾಸ್ತ್ರಕ್ಕೆ ಮೂಲ ಕಾರಣ. ನ್ಯೂನ ದ್ರವ್ಯಾರ್ಥ ಲಾಭಾಯ, ನ್ಯೂನತೆಯು ಲಾಭ ಮಾಡಿಕೊಳ್ಳಲು ಸಾಧ್ಯ, ಬೇಕಾದವರಿಗೆ ವಸ್ತುಗಳನ್ನು ಕೊಡಲು ಸಾಧ್ಯ, ಎರಡಕ್ಕೂ ಅನಿವಾರ್ಯವಾಗಿರುವುದರಿಂದ ಇವೆಲ್ಲ ವಿಷಯಗಳು ಅರ್ಥಶಾಸ್ತ್ರದ ಜೀವನಾಧಾರವಾಗಿವೆ.
ಅಯೋಗ್ಯ ಮಂತ್ರಿ ಭ್ರಷ್ಟಾಧಿಕಾರಿ, ಧರಣಿ ವಿನಾಶಿ ದುರಂತಕಾರಿ, ಉನ್ಮತ್ತ ಮಧ್ಯಾದಿ ಭೂಭಾರಕಾರಿ, ಅನಂತಕಾಲೇ ವಿನಾಶಕಾರಿ. Hopeless minister, corrupted officers are terrible and ruin the entire society. Hopeless minister is attracted by corruption easily and ruin the state for generations. ಅಯೋಗ್ಯ ಮಂತ್ರಿ, ಅಯೋಗ್ಯವಾದ ಮಂತ್ರಿಯು, ಭ್ರಷ್ಟ ಅಧಿಕಾರಿಯು, ಧರಣಿ ವಿನಾಶಿ, ಭೂಮಿಯನ್ನು ನಾಶ ಮಾಡುತ್ತಾರೆ ಮತ್ತು ದುರಂತಕಾರಿಯಾಗಿದ್ದಾರೆ. ಉನ್ಮತ್ತ ಮಧ್ಯಾದಿ ಭೂಭಾರಕಾರಿ, ಇವರು ಎಲ್ಲ ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಭೂಮಿಯ ಭಾರವಾಗಿ ಬದುಕ್ತಾ ಇರ್ತಾರೆ. ಇವರಿಂದ ದೇಶಕ್ಕೆ ಯಾವುದೇ ರೀತಿಯ ಲಾಭವಿಲ್ಲ. ಮತ್ತು ಅನಂತಕಾಲೇ ವಿನಾಶಕಾರಿ, ಇವರು ಮಾಡಿ ಹೋದ ಪಾಪದ ಅಪಚಾರ ಅನೇಕ ವರ್ಷಗಳ ಕಾಲ ಮುಂದೆ ಬರುವ ರಾಜರಿಗೂ ತೊಂದರೆಯಾಗಿಯೇ ಇರುತ್ತದೆ. ಇದರಿಂದ ಎಚ್ಚರವಿರಬೇಕು. ನ್ಯೂನಾದೇವ ಹಿ ಸಮೃದ್ಧಿ ವ್ಯಾಪಾರೇ ಊನ ಕಾರಣಂ, ವಿಕ್ರಯಂ ಅಧಿಕಂ ದ್ರವ್ಯಂ ಪ್ರಲೋಭೇತ್ಯೂನ ಸಂಪದ. Scarcity is the reason for all the growth, and it is a source for trade and transport as well as economic development. Maximum amount of products are sold at a high rate due to scarcity, which leads to prosperity. ನ್ಯೂನಾದೇವ ಹಿ ಸಮೃದ್ಧಿ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯ ಕಾರಣ ಕೊರತೆ ಇರಬೇಕು, ಶಾರ್ಟೇಜ್ ಇರಬೇಕು. ವ್ಯಾಪಾರೇ ಊನ ಕಾರಣಂ, ಊನ ಅಂದರೆ ಕೊರತೆ. ವ್ಯಾಪಾರದಲ್ಲಿ ಊನತೆಯೇ ಎಲ್ಲ ಇದ್ರೆ ಯಾರು ಅಂಗಡಿಗೆ ಹೋಗ್ತಾರೆ? ಮನೇಲಿ ಯಾವುದಾದ್ರೂ ವಸ್ತು ಇಲ್ಲ ಅಂತಂದರೆ ಮಾರುಕಟ್ಟೆಗಳಿಗೆ, ಅಂಗಡಿಗಳಿಗೆ ಹೋಗ್ತಾರೆ. ಅದರಿಂದ ಊನವೇ ಜೀವನದ ಅರ್ಥಶಾಸ್ತ್ರದ ಮುಖ್ಯ ಆಧಾರ, ಕಾರಣ. ವಿಕ್ರಯಂ ಅಧಿಕಂ ದ್ರವ್ಯಂ, ಮಾರುವವನು ಹೆಚ್ಚಿನ ವಸ್ತುಗಳನ್ನು ಮಾರಬಹುದು. ಪ್ರಲೋಭೆ, ಹಾಗೆ ಸಮಸ್ಯೆಗಳು ಆಗ್ತವೆ, ಪ್ರಲೋಭನೆಯೂ ಕೂಡ ಆಗುತ್ತೆ. ಊನ ಸಂಪದಾಂ, ಊನದಿಂದ ಯಾವುದೇ ರೀತಿಯ ಅಭಿವೃದ್ಧಿಯು ಸಾಧ್ಯ. ಕೊರತೆಯೇ ಅರ್ಥಶಾಸ್ತ್ರದ ಮೂಲ ಆಧಾರ. ಪಾವರ್ಟಿ ಲೀಡ್ಸ್ ಟು ಪ್ಲಂಟಿ. ಪಾವರ್ಟಿ ಇನ್ ದ ಸೆನ್ಸ್ ಕೊರತೆ. ಇಲ್ಲದಿರುವಿಕೆಯೇ ಬಡತನ, ಬಡತನವೇ ಅಭಿವೃದ್ಧಿಗೆ ಸಾಧನ. ಸಾಮ್ರಾಜ್ಯಾದೇವ ಹಿ ಸಂಪತ್ತಿ ಸಂಪತ್ತೇರ್ಧನಿಕ ಅಂತರಂ, ಅಂತರಾದೇವ ದುರ್ಬುದ್ಧಿ ಯುದ್ಧಂ ಶಾಂತಿರನಂತರಂ. ಎಫಿಷಿಯಂಟ್ ಕಿಂಗ್ಡಮ್ ಇಸ್ ದ ರೂಟ್ ಆಫ್ ಪ್ರಾಸ್ಪ್ಯಾರಿಟಿ. Prosperity is the root of disparity. Disparity leads to wickedness or cruelty and greedy, which again leads to war, after war, and thereby world peace. ಸಾಮ್ರಾಜ್ಯಾದ್ಯೇವ ಹಿ ಸಂಪತ್ತಿ, ಒಂದು ದೇಶ ಅಂತಂದ್ರೆ ಅಲ್ಲಿ ಸಂಪತ್ತಿರಬೇಕು. ಸಂಪತ್ತೇರ್ ಧನಿಕಾಂತರಂ, ಹೆಚ್ಚು ಹೆಚ್ಚು ಸಂಪತ್ತಿರುವುದರಿಂದ ಶ್ರೀಮಂತ ಬಡವರ ನಡುವೆ ಅಂತರ ಜಾಸ್ತಿ ಆಗುತ್ತೆ. ಈ ಅಂತರದಿಂದ ದುರ್ಬುದ್ಧಿಗಳು ಜಾಸ್ತಿ ಆಗ್ತವೆ, ಮಿಸ್ಯೂಸ್ ಜಾಸ್ತಿ ಆಗುತ್ತೆ. ಅನಂತರ ಏನಾಗುತ್ತೆ? ಶ್ರೀಮಂತ ಬಡ ದೇಶಗಳ ಯುದ್ಧ ಅನಂತರ ಯುದ್ಧಾತ್ ಶಾಂತಿರನಂತರಂ, ವಾರ ಆದಮೇಲೆ ಪೀಸ್ ಸಿಗುತ್ತೆ. ಯುದ್ಧಾತ್ ಶಾಂತಿ, ಅದರಿಂದ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಆದರೆ ಯುದ್ಧವೇ ಅನಿವಾರ್ಯ ಅಲ್ಲ, ಕೆಲವೊಮ್ಮೆ ಯುದ್ಧ ಸಹಜವಾಗಿ ನಡೆದೇ ಬಿಡುತ್ತದೆ. ಏಕೆಂದರೆ ಎಲ್ಲ ಮೇಲಿನ ಕಾರಣಗಳಿಂದ ಈ ರೀತಿ ಉಂಟಾಗುತ್ತದೆ ಎಂಬುದು ಇದರ ಅರ್ಥ. ಪ್ರಕೃತೆ ದಿವ್ಯ ಸಂಪನ್ನಂ ಸ್ವವಿಚಾರ್ಯ ಉಪಾಸನಂ, ಸಂರಕ್ಷಿತ ಯಥಾ ಪೂರ್ವೆ ದಧ್ಯಾತ್ ಸರ್ವಂ ಅನಂತರಂ. The natural resources are to be protected carefully and to be used efficiently. Whatever we have received to be forwarded similarly even for the next generation. ಪ್ರಕೃತಿಯೇ ದಿವ್ಯ ಸಂಪನ್ನಂ, ಪ್ರಕೃತಿ ಕೊಟ್ಟಂತಹ ದಿವ್ಯ ಸಂಪನ್ನವನ್ನು ಸ್ವವಿಚಾರ್ಯ, ಸರಿಯಾಗಿ ಯೋಚನೆ ಮಾಡಿ ಉಪಾಸನೆ ಮಾಡಬೇಕು, ಸದುಪಯೋಗ ಮಾಡಬೇಕು. ಮತ್ತು ಸಂರಕ್ಷಿತ ಯಥಾ ಪೂರ್ವೆ, ಹಿಂದಿನಿಂದ ನಮಗೆ ಯಾವ ರೀತಿ
ಸಂರಕ್ಷಣೆ ಮಾಡಿ ಪ್ರಕೃತಿಯನ್ನು ಹಿಂದಿನವರು ಕೊಟ್ಟು ಹೋಗಿದ್ದಾರೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಪ್ರಕೃತಿಯನ್ನು ತದಾತ್ ಸರ್ವಂ ಅನಂತರಂ ಮುಂದೆ ಬರುವ ಜನರೇಷನ್ನವರಿಗೂ ಕೂಡ ನಾವು ಅದನ್ನು ಕೊಟ್ಟು ಹೋಗಬೇಕಾಗುತ್ತದೆ ಇದೆ ಎಂದು ಚೆನ್ನಾಗಿ ದಾಳಾದುಳಿ ಮಾಡಿ ಹಾಳು ಮಾಡುವುದಲ್ಲ. ನಮಗೆ ಹೇಗೆ ಹಿಂದಿನವರು ಕೊಟ್ಟಿದ್ದಾರೋ ಹಾಗೆ ನಾವು ಅದನ್ನು ಮುಂದಿನ ಜನರೇಷನ್ನವರಿಗೂ ಇಟ್ಟು ಹೋಗಬೇಕಾಗುತ್ತದೆ ಎಂಬುದು ಇದರ ಅರ್ಥ. ಸಹಾನುಭೂತೆ ರಂಧಾಧಿಕಾರಿ ಬಂಧುರ್ವಿಯೋಗಾತ್ ಅವಕಾಶವಾದಿ ಅಂಗಾದಿಊನಾತ್ ಉದ್ಯೋಗವಾದಿ ಭಂಗಂಕರೋತಿ ಸಂಘಾಧಿಕಾರಿ. Those who are appointed on the compensatory ground are not all, but most of them are rude and opportunists. Those who are handicapped are not always good for all the jobs. They may do half of the work, and again sometimes someone is required to complete the remaining job. ಸಹಾನುಭೂತಿ ರಂಧಾಧಿಕಾರಿ, ಸಹಾನುಭೂತಿಯಿಂದ ಬಂದಂತಹ ಅಧಿಕಾರಿ ಅಂಧನಾಗಿರುತ್ತಾನೆ, ಕುರುಡನಾಗಿರುತ್ತಾನೆ, ಯಾವುದೇ ಜ್ಞಾನ ಇರುವುದಿಲ್ಲ. ಬಂಧುರ್ವಿಯೋಗಾತ್ ಅವಕಾಶವಾದಿಯವರು, ಯಾರೋ ಹಿಂದಿನವ್ರನ್ನ ಕೊಂದು ಬಂದಂತಹ ವ್ಯಕ್ತಿ ಅಂತ ಹೇಳ್ಬೋದು, ಅವರ ಸಾವಿನ ಲಾಭವನ್ನು ಪಡ್ಕೊಂಡಂತಹ ವ್ಯಕ್ತಿ ಇವನು ದೊಡ್ಡ ಅವಕಾಶವಾದಿಯಾಗಿರುತ್ತಾನೆ. ಅಂಗಾದಿ ಊನಾತ್ ಉದ್ಯೋಗವಾದಿ, ಅಂಗಗಳು ಸರಿ ಇಲ್ಲ ಅಂತ ನನಗೆ ಕೆಲಸ ಕೊಡು ಅಂತ ಹೇಳುವುದು ಕೂಡ ತಪ್ಪಾಗುತ್ತದೆ. ಏಕೆಂದರೆ ಅವರಿಗೆ ಎಲ್ಲ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರ ಜೊತೆಗೆ ಇನ್ನೊಬ್ಬರನ್ನು ಅಧಿಕಾರದಲ್ಲಿ ಕೂರಿಸಬೇಕಾಗುತ್ತದೆ. ಭಂಗಂಕರೋದಿ ಸಂಘಾಧಿಕಾರ್ಯಂ, ಒಟ್ಟು ಗುಂಪಲ್ಲಿ ಯಾವುದಾದ್ರೂ ಒಂದು ಕೆಲಸ ನಡಿಬೇಕಾದ್ರೆ ಇವರಿಂದ ನಮಗೆ ಯಾವುದೇ ರೀತಿ ಲಾಭ ಇರುವುದಿಲ್ಲ. ಇವರು ಒಂದಿಷ್ಟು ಕೆಲಸ ಮಾಡ್ಬೋದು, ಆದರೆ ಇನ್ನೊಂದಿಷ್ಟು ಕೆಲಸಕ್ಕೆ ಸರಿ ಇದ್ದವ್ರು ಬೇಕಾಗುತ್ತೆ. ಅದರಿಂದ ಅವರಿಗೆ ಯಾವ ಕೆಲಸ ಯೋಗ್ಯತೆ ಇದೆ, ಯಾವ ಕೆಲಸ ಮಾಡಬಲ್ಲ ಅನ್ನೋ ಕೆಲಸವನ್ನು ಕೊಟ್ಟರೆ ಸಂತೋಷ. ಇಲ್ಲದಿದ್ದರೆ ಸಂಘಾಧಿಕಾರಿಗಳು ತೊಂದರೆ ಆಗುತ್ತೆ, ಭಂಗವಾಗುತ್ತವೆ. ಪ್ರಕೃತಿಯರ ಅನೇಕ ಉದ್ಯೋಗ ಮಾರ್ಗಂ ವಿನಾ ಅಧಿಕಾರಾತ್ ಸಾಧ್ಯಂ ಸುಜೀವನಂ ವ್ಯವಸ್ಥಾಶ್ರಯಂ ಸರ್ವಕಾರಾಧಿಕಾರ್ಯಂ ಸೌಲಭ್ಯ ಮಾತ್ರಂ ನತು ಕಾರ್ಯ ಸಂಪದಾಂ. A variety of works are found in reality to serve the society and for the livelihood, whether we are in position or not. Government is not mandatory to live. The government job is to get facilities rather than the social work with honesty. ಪ್ರಕೃತಿಯರ ಅನೇಕ ಉದ್ಯೋಗ ಮಾರ್ಗಂ, ಜಗತ್ತಿನಲ್ಲಿ ಸಾವಿರಾರು ಉದ್ಯೋಗದಾರಿಗಳಿವೆ. ವಿನ ಅಧಿಕಾರದಲ್ಲಿ ಕೆಲಸ, ಗೌರ್ಮೆಂಟ್ ಕೆಲಸನೇ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಸಾಧ್ಯಂ ಸುಜೀವನಂ, ಅತ್ಯುತ್ತಮವಾದ ಗೌರವಯುತವಾದ ಜೀವನ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ. ವ್ಯವಸ್ಥಾಶ್ರಯಂ ಸರ್ವಕಾರಾಧಿಕಾರ್ಯಂ, ಸರ್ಕಾರದ ಕೊಡುವಂತಹ ಕೆಲಸಗಳು, ವ್ಯವಸ್ಥೆಗಳು, ಆಶ್ರಯಕ್ಕೆ ಒಂದು ಮಾರ್ಗ ಬಿಟ್ಟರೆ ಅದರಿಂದಲೇ ಜೀವನ ಮಾಡಬೇಕು, ಒಂದೇ ಬದುಕಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೌಲಭ್ಯ ಮಾತ್ರಂ ನತು ಕಾರ್ಯ ಸಂಪದಾಂ, ಸರ್ಕಾರದ ಕೆಲಸ ಒಂದು ಫೆಸಿಲಿಟಿ, ಸೆಕ್ಯೂರಿಟಿ ಅಷ್ಟು ಬಿಟ್ಟರೆ ನತು ಕಾರ್ಯ ಸಂಪದಾಂ, ಶಿಸ್ತಾಗಿ ಕರೆಕ್ಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡೋವನಿಗೆ ಅದು ಜಾಗವಲ್ಲ. ನತು ಕಾರ್ಯ ಸಂಪದಾಂ, ವರ್ಕ್ ನಿಜವಾಗಲೂ ಶ್ರದ್ಧೆಯಿಂದ ಏನಾದರೂ ಸಾಧಿಸಬೇಕು ಅನ್ನೋನಿಗೆ ಅದು ಜಾಗ ಅಲ್ಲ. ಅಲ್ಲೇನಿದ್ರೂ ಒಂದು ವ್ಯವಸ್ಥೆ, ಒಂದು ಆಶ್ರಯ, ಒಂದು ಸೌಲಭ್ಯ, ಸೆಕ್ಯೂರಿಟಿ ಅಷ್ಟಕ್ಕೆ ಅಲ್ಲಿ ಸೇರಿಕೊಳ್ಬೇಕು. ಪರೀಕ್ಷಾ ಸರ್ವಕಾರ್ಯೇಷು ವೃದ್ಧಿ ಸಾಧನ ಕಾರಣಂ ಅಪರೀಕ್ಷಿತ ಸೌಲಭ್ಯಂ ಸಂಪದಾಂ ನಾಶಭಾಜನಂ. Frequent examination of the government servant will help to sincerity and dedicated work. If not, that they ruin the system and they become greedy. So every 5 years it is better to have the new fresh exams and appoint them, and should be conducted for the government employees. ಪರೀಕ್ಷಾ ಸರ್ವಕಾರ್ಯೇಷು ವೃದ್ಧಿ ಸಾಧನಂ ಕಾರಣಂ. ಅಭಿವೃದ್ಧಿ ಆಗಬೇಕಾದರೆ ಸರ್ಕಾರಿ ಕ್ಷೇತ್ರ ಹಾಗಾಗಿಯೇ ಪರೀಕ್ಷೆಗಳನ್ನು ಪದೇ ಪದೇ ಮಾಡಿ
ಹೊರೆ ಹಚ್ಚಬೇಕಾಗುತ್ತದೆ. ತುಕ್ಕು ಹಿಡಿದ ಕಬ್ಬಿಣದಂತೆ ಸವೆದು ಹೋಗಬಾರದು. ಅಪರೀಕ್ಷಿತ ಸೌಲಭ್ಯಂ, ಪರೀಕ್ಷೆ ಮಾಡದ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಟ್ಟಾಗ ಸಂಪದಾಂ ನಾಶಭಾಜನಂ, ಇರುವ ಸಂಪತ್ತನ್ನು ನಾಶ ಮಾಡಿ ಹೋಗುತ್ತಾರೆ ಬಿಟ್ರೆ ಅವರಿಂದ ಯಾವುದೇ ರೀತಿಯ ಅಭಿವೃದ್ಧಿ ದೇಶದಲ್ಲಿ ಆಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಅವರಿಗೆ ಸಾಣೆ ಹಿಡಿದು ಸಾಣೆ ಹಚ್ಚಿ ಅವರನ್ನು ಹೆಚ್ಚು ಹೆಚ್ಚು ಪರೀಕ್ಷೆಗೆ ಒಳಪಡಿಸಿ ತಿದ್ದಿ ತೀಡಿ ತಪ್ಪುಗಳನ್ನು ಸರಿ ಮಾಡಿ ಹೇಳಿ ಅರ್ಥೈಸಿ ಕೊಟ್ಟಾಗ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು. ಸುಮ್ಮನೆ ಎಲ್ಲ ನೋಡಲಿ ಎಂದು ಯಾವುದೇ ಸೌಲಭ್ಯವನ್ನು ಹೆಚ್ಚು ಮಾಡುವುದರಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ. ಇಂತಹ ಪರೀಕ್ಷೆಗಳಿಗೆ ನಿಜವಾಗಲೂ ಪರಿಣಿತರನ್ನು ನೇಮಕ ಮಾಡಿ ಅವರ ಮೂಲಕ ಪರೀಕ್ಷೆಗಳನ್ನು ನಡೆಸುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಸೌಲಭ್ಯಮರ್ಥಂ ದೀನಾಯ ದದ್ಯಾತ್ ಸುಬುದ್ಧ ಜ್ಞಾನಿ ನಿಜದೀನ ಬಂಧೋಃ ಪರೀಕ್ಷದೀನಂ ವಿವಿಧಾದಿ ಮೂಲಂ ದಾನಾದಿಕಾರ್ಯಂ ಅನಿವಾರ್ಯ ಕಾಲೇ. All free facilities are to be given for those who are really educated and dedicated and efficient persons. Eligibility of the dedicated person should be examined through various sources, from his neighbors, from his friends, or other sources, etc., and to be supported in the case of emergency if necessary. ಸೌಲಭ್ಯಂ ಅರ್ಥಂ ದೀನಾಯ ದದ್ಯಾತ್, ನಿಜವಾಗಲೂ ಕಷ್ಟದಲ್ಲಿರುವವನಿಗೆ ಸಹಕಾರ ಮಾಡಬೇಕು. ಸುಬುದ್ಧ ಜ್ಞಾನಿ, ನಿಜ ದೀನ ಬಂಧು, ಅವನು ಒಳ್ಳೆಯವನಾಗಿರಬೇಕು, ಶ್ರದ್ಧೆಯಿಂದ ಕೆಲಸ ಮಾಡುವವನಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಜ್ಞಾನಿಯಾಗಿರಬೇಕು. ಅದಾಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನ ಮಾಡಿದ ನಂತರ ಆಗಲೂ ಅವನು ನಿಜವಾಗಲೂ ಆಗುತ್ತಿಲ್ಲ ಅಂತಂದ್ರೆ ಬೇರೆ ಅವನಿಗೆ ದಾರಿಯನ್ನು ಮಾಡಿಕೊಡ್ಬೇಕು. ಅವನಿಗೆ ಯೋಗ್ಯತೆ ಇಲ್ಲದಿದ್ರೂ ತಂದು ಯೋಗ್ಯತೆ ಇರುವ ಜಾಗದಲ್ಲಿ ತಂದು ಕೂರಿಸಿದ್ರೆ ಅದರಿಂದ ಅವನಿಗೂ ತೊಂದರೆ, ಸಮಾಜಕ್ಕೂ ತೊಂದರೆ. ಅದರಿಂದ ಸೌಲಭ್ಯಮರ್ಥಂ ದೀನಾಯ ದದ್ಯಾತ್, ಬೇಕಾದ್ರೆ ಹಣದ ಸೌಲಭ್ಯ ಮಾಡಿ, ಆದರೆ ವ್ಯವಸ್ಥೆಯಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಪದ್ಧತಿ ಸರಿಯಲ್ಲ. ಪರೀಕ್ಷೆ ದೀನಂ ವಿವಿಧಾದಿ ಮೂಲಂ, ಅವನ ದೀನತೆ ಇದು ಹೇಗಿದೆ, ಒಳ್ಳೆಯವನ, ಕಷ್ಟಪಡ್ತಾನಂತ ಅನೇಕ ದಾರಿಗಳಿಂದ ಪರೀಕ್ಷೆ ಮಾಡಿ ಅವನ ಎಫಿಷಿಯನ್ಸಿನ ಹುಡುಕಿ ಹೆಕ್ಕಿ ತೆಗಿರಿ. ಆಗಲೂ ಆಗದೆ ಇದ್ರೆ ದಾನಾಧಿಕಾರಿ, ಅವನಿಗೆ ಒಂದಿಷ್ಟು ಹಣದ ಸೌಕರ್ಯವನ್ನು ವ್ಯವಸ್ಥೆ ಮಾಡಿಕೊಡಿ. ಆ ಮೂಲಕ ಅವನಿಗೆ ಫೆಸಿಲಿಟೀಸ್ ಕೊಟ್ಟು ಅವನ ಪಾಡವನಿರುವ ಹಾಗೆ ಮಾಡಿಕೊಡಿ. ಅದು ಯಾವಾಗ? ಅನಿವಾರ್ಯ ಕಾಲದಲ್ಲಿ ಮಾತ್ರ. ಅಲ್ಲಿಯ ತನಕ ಅವನಿಗೆ ಹೆಚ್ಚಿನ ಪರೀಕ್ಷೆಯನ್ನು ಕೊಟ್ಟು ಅವನಿಂದ ಕಾರ್ಯವನ್ನು ಮಾಡಿಸಬೇಕು. ಆಗ ಅವನು ಅಭಿವೃದ್ಧಿ ಆಗುತ್ತಾನೆ, ಸಮಾಜವು ಅಭಿವೃದ್ಧಿ ಆಗುತ್ತದೆ. ಉಚಿತಾದಿಭೋಗಂ ಆಲಸ್ಯ ಕಾರಣಂ ಧನಾದಿ ನಷ್ಟಂ ಪ್ರಕೃತೆ ವಿನಾಶಂ ನೈಕೋಪಿ ರೋಪ್ಯಂ ಅಪಾತ್ರದಾನಂ ಸಂಪದ್ವಿನಾಶಂ ನ ಚ ವೃದ್ಧಿ ಕಾರಣಂ. Free facilities for idiots is simply useless and misuse of real natural resources. No single paisa should be given to the wicked or bad attitudal fellow which is not useful for the growth. ಉಚಿತಾದಿ ಭೋಗಂ ಆಲಸ್ಯ ಕಾರಣಂ, ಫ್ರೀ ಕೊಡೋದ್ರಿಂದ ಆಲಸ್ಯವೇ ಜಾಸ್ತಿ ಆಗುತ್ತದೆ. ಧನಾದಿ ನಷ್ಟಂ ಪ್ರಕೃತಿ ವಿನಾಶಂ, ಇದರಿಂದ ಹಣವೂ ಕೂಡ ವ್ಯರ್ಥವಾಗುತ್ತದೆ, ಪ್ರಕೃತಿಯು ಕೂಡ ನಾಶವಾಗುತ್ತದೆ. ನೈಕೋಪಿ ರೌಪ್ಯಂ ಅಪಾತ್ರದಾನಂ, ಪಾತ್ರತೆ ಇರುವವರಿಗೆ, ಯೋಗ್ಯತಾವಂತರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ. ನೈಕೋಪಿ ರೌಪ್ಯ, 1 ರೂಪಾಯಿಯೂ ಕೂಡ ಅಪಾತ್ರರಿಗೆ ದಾನ ಮಾಡಬಾರದು. ಇದರಿಂದ ಸಂಪದ್ ವಿನಾಶಂ ನ ಚ ವೃದ್ಧಿ ಕಾರಣಂ, ಅಭಿವೃದ್ಧಿ ಆಗುವುದಿಲ್ಲ, ಸಂಪತ್ತು ದುರ್ವಿನಿಯೋಗ ಆಗುತ್ತದೆ. ಸದಾ ಸೌಕರ್ಯದಾಹೀನಾಂ ಧನ ಸಂಗ್ರಹ ಚಿಂತನಂ ಸೌಲಭ್ಯಂ ಸಕಲಂ ಪ್ರಾಪ್ಯ ನೈವ ತ್ಯಜತಿ ದುಶ್ಚಟಂ. Once we have the taste of free giving and taking from others will enhance
greediness. They worry about free taking and not any kind of hard working. We do not leave our bad habits easily, even though we get all the free facilities. Even though we get all the free facilities, we don't leave our bad habits. ಸದಾ ಸೌಕರ್ಯ ದಾಹೀನಾಂ ಧನ ಸಂಗ್ರಹ ಚಿಂತನಂ. ಸೌಕರ್ಯ ಬೇಕು 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 ಅಂತ ಯಾರು ಯೋಚನೆ ಮಾಡ್ತಾರೆ ಫ್ರೀಯಾಗಿ, ಅವರಿಗೆ ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನೋದಷ್ಟೇ ಅವರ ಚಿಂತನೆ ಆಗಿರುತ್ತೆ. ದಿ ಬಿಕಮ್ ಗ್ರೀಡಿ. ಸೌಲಭ್ಯಂ ಸಕಲಂ ಪ್ರಾಪ್ಯ ನೈವ ತ್ಯಜತಿ. ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಾರೆ, ಆದರೆ ತಮ್ಮ ಕೆಟ್ಟ ದುಶ್ಚಟಗಳನ್ನು ಯಾವುದನ್ನೂ ಬಿಡುವುದಿಲ್ಲ. ದುಶ್ಚಟವನ್ನು ಬಿಡದೇ ಇರುವಂತವನಿಗೆ ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಏನು ಉಪಯೋಗ? ಎಚ್ಚರ ವಹಿಸಬೇಕು. ಅನ್ನಾಧಿಕ್ಯಂ ಜನಾಧಿಕ್ಯಂ ಸಾಮಾನ್ಯಂ ಅತ್ರ ಭೂತಲೆ. ಅಂಕೇನ ಅನ್ನಾಧಿಕ್ಯಂ ಗುಣಕ್ಕೆ ಜನವರ್ಧನಂ. Food production and population production is natural in the world. Food production will rise in arithmetical rate and population rises at geometrical rate. ಅನ್ನ ಅಧಿಕವಾಗುವುದು, ಜನ ಅಧಿಕವಾಗುವುದು ಸಾಮಾನ್ಯ ಈ ಭೂಮಿಯಲ್ಲಿ. ಅಂಕೇನ ಅನ್ನಾಧಿಕ್ಯಂ, ಅನ್ನದ ಅಭಿವೃದ್ಧಿ ಉತ್ಪಾದನೆ ಯಾವ ರೀತಿ ಆಗುತ್ತೆ ಅಂದ್ರೆ 1, 2, 3, 4 ಅಂತ ಆಗುತ್ತೆ. ಗುಣಕ್ಕೆ ಜನವರ್ಧನಂ, 2, 4, 6, 8 ಡಬಲ್ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಎಂಬುದಾಗಿ ಟಿ.ಆರ್. ಮಾಲ್ತಸ್ ಹೇಳುತ್ತಾರೆ. ಅಪಾಯಂ ಜನವೃದ್ಧಿಂಚ ಅನ್ನಾದಧಿಕವರ್ಧನಂ ಅನಿವಾರ್ಯಂ ಅಂತರಂ ತತ್ರ ಅನಿವಾರ್ಯಂ ಜನ ನಿಯಂತ್ರಣಂ. When population exceeds food production, that will ruin the state. The gap should be reduced through various population control measures. ಅಪಾಯಂ ಜನವೃದ್ಧಿಂಚ, ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿರುವುದು ಯಾವುದೋ ಒಂದು ಅನರ್ಥಕ್ಕೆ ದಾರಿಯಾಗುತ್ತದೆ. ಅನ್ನಾದಧಿಕ ವರ್ಧನಂ, ಅನ್ನಕ್ಕಿಂತಲೂ ವೇಗವಾಗಿ ಜನಸಂಖ್ಯೆ ಅಭಿವೃದ್ಧಿಯಾಗುವುದು ಯಾವುದೋ ಒಂದು ಅನರ್ಥ ಪರಂಪರೆಗೆ ದಾರಿ ಮಾಡಿಕೊಡುತ್ತದೆ ಎಂದೇ ಅರ್ಥ. ಅನಿವಾರ್ಯಂ ಅಂತರಂ ತತ್ರ, ಅದರಿಂದ ಈ ಅಂತರವನ್ನು ಏನು ಮಾಡಬೇಕಾಗತ್ತೆ? ಕಡಿಮೆ ಮಾಡಬೇಕಾಗತ್ತೆ. ಅನಿವಾರ್ಯಂ ಜನ ನಿಯಂತ್ರಣಂ, ಜನಸಂಖ್ಯೆಯನ್ನು ಹೇಗಾದರೂ ಮಾಡಿ ನಿಯಂತ್ರಣ ಮಾಡದೇ ಇದ್ದರೆ ಇನ್ನೇನೋ ದೊಡ್ಡ ಸಮಸ್ಯೆ ಕಾದಿದೆ ಎಂದೇ ಅರ್ಥ. ಚಿಂತನೆಯಲ್ಲಿ ಭಾಗಿಯಾಗಿದ್ದಕ್ಕೆ ವಂದನೆಗಳು. ನಮಸ್ಕಾರ. ಈಗ ನೀತಿಶಾಸ್ತ್ರೀಯ ಕೆಲವು ಪದ್ಯಗಳನ್ನು, ಶ್ಲೋಕಗಳನ್ನು ಚಿಂತನೆ ಮಾಡೋಣ. ಸ್ವನಿಯಂತ್ರಣ ಆಧಾರ್ಯ ಬ್ರಹ್ಮಚಾರ್ಯಾದಿ ತಂತ್ರದ ಜನಸ್ಫೋಟಗತಿಂ ಹನ್ಯಾತ್ ವಿವಾಹಂತು ಅನಂತರಂ. How to control population? No marriage, late marriage, no children method. First of all, we have to control population, then think of marriage, or else we destroy the nature or system. ಸ್ವನಿಯಂತ್ರಣ ಆಧಾರ್ಯ, ಸೆಲ್ಫ್ ಕಂಟ್ರೋಲ್, ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಕೊಂಡು ಮತ್ತು ಬ್ರಹ್ಮಚಾರ್ಯವನ್ನು ಪಾಲಿಸಿ ಇಂತಹ ತಂತ್ರಗಳಿಂದ ಜನಸಂಖ್ಯೆಯನ್ನು ಅಥವಾ ನಿಧಾನವಾಗಿ ಮದುವೆ ಆಗೋದ್ರ ಮೂಲಕ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಬಹುದು. ಊಟಕ್ಕೆ ಅನ್ನ ಇದ್ರೆ ತಾನೆ ಆಮೇಲೆ ಮದುವೆ ಯೋಚನೆ. ಅದರಿಂದ ಫಸ್ಟ್ ಥಿಂಕ್ ಆಫ್ ಪಾಪ್ಯುಲೇಷನ್ ಕಂಟ್ರೋಲ್, ದೆನ್ ಥಿಂಕ್ ಆಫ್ ಮ್ಯಾರೇಜ್ ಆರ್ ಸಮಥಿಂಗ್ ಎಲ್ಸ್. ಈ ಯೋಚನೆ ಮಾಡದಿದ್ದರೆ ಇದು ಅನರ್ಥ ಪರಂಪರೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಅರ್ಥ. ಯದ್ಯಾಪಿ ಜನವಿಸ್ಫೋಟಂ ಸ್ವತಂತ್ರೇ ಅನಿಯಂತ್ರಿತೆ ಪ್ರಕೃತೆ ಪ್ರಲಯರೂಪಾಯೈ ಜನಸಂಖ್ಯಾ ಮಿತೀಯತೆ. If the population is not controlled automatically, the nature will control the population through floods, droughts, earthquakes, etc. ಯದ್ಯಪಿ ಜನಸಂಖ್ಯಾ ಸ್ಫೋಟಂ ಸ್ವತಂತ್ರೇ ಅನಿಯಂತ್ರಿತೆ, ಸ್ವತಂತ್ರವಾಗಿ ಜನಸಂಖ್ಯಾ ವಿಸ್ಫೋಟವನ್ನು ನಾವು ನಿಯಂತ್ರಿಸಲಾಗದಿದ್ದರೆ
ಪ್ರಕೃತಿಯು ಪ್ರಳಯ ರೂಪದಿಂದ ಜನಸಂಖ್ಯೆಯನ್ನು ಮಿತಿ ಮಾಡುತ್ತದೆ. ಎಚ್ಚರವಿರಬೇಕು. ದುಷ್ಟಕಾರ್ಯಾದಿಮಗ್ನಾಂಚ ಅನ್ಯಾತ್ ತತ್ಕ್ಷಣೇ ನ್ಯಾಯಯ ಅನ್ಯಥಾ ರಾಜ್ಯಮಾಪ್ನೋತಿ ಸರ್ವಂ ತನ್ನರಕಾಲಯಂ. Justice should not be delayed for culprits. Culprits should be penalized as soon as possible or ruin the state. Otherwise, they ruin the state. Or ruin the state which is like a hell. If you don't penalize immediately, they spoil the entire nation. ದುಷ್ಟಕಾರ್ಯಾದಿ ಮಗ್ನಾಂಚ, ಯಾರ್ಯಾರು ದುಷ್ಟಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ ಅವ್ರನ್ನ ಹನ್ಯಾತ್, ಹಂತ ಮಾಡಬೇಕು. ತತ್ಕ್ಷಣದಲ್ಲಿ ನ್ಯಾಯಾಲಯದ ಮೂಲಕ ತತ್ಕ್ಷಣದಲ್ಲಿ ಅವ್ರನ್ನ ಪನಿಷ್ಮೆಂಟ್ ಕೊಡಿಸ್ಬೇಕು. ಅನ್ಯಥಾ ಅಲ್ಲದಿದ್ದರೆ ರಾಜ್ಯ ಮಾಪ್ನೋತಿ ಸರ್ವ ತದ್ ನರಕಾಲಯಂ, ನರಕದ ಆಲಯವಾಗಿ ಎಲ್ಲ ವ್ಯವಸ್ಥೆ ಹಾಳಾಗಿ ಹೋಗಿ ರಾಜ್ಯವು ನಾಶವಾಗುತ್ತದೆ. ದುಷ್ಟಹನನಂ ಸದಾ ಕುರ್ಯಾತ್ ಶಿಷ್ಟ ಸಂರಕ್ಷಣಾತ್ ಪರಂ. ದುಷ್ಟಜಂತು ಪ್ರವರ್ಧಂತೆ ರೋಗ ಸಾಂಕ್ರಾಮಿಕಸ್ತದಾ. A real state which is interested to protect the innocent people should kill the bad people first. If the bad cancer is not controlled, it will ruin the entire body. ದುಷ್ಟಹನನಂ ಸದಾ ಕುರ್ಯಾತ್, ದುಷ್ಟರ ನಾಶವನ್ನು ಮೊದಲು ಮಾಡಬೇಕಾಗುತ್ತದೆ. ಏಕೆಂದರೆ ಶಿಷ್ಟರ ರಕ್ಷಣೆ ಮಾಡುವ ಉದ್ದೇಶ ಇದ್ದರೆ, ಶಿಷ್ಟರನ್ನು ರಕ್ಷಿಸುವ ಉದ್ದೇಶವಿದ್ದರೆ ಮೊದಲು ದುಷ್ಟರ ನಾಶವನ್ನು ಮಾಡಬೇಕಾಗುತ್ತದೆ. ಹೇಗೆಂದರೆ ಸಾಂಕ್ರಾಮಿಕ ರೋಗದಲ್ಲಿ ಸಣ್ಣ ಸಣ್ಣ ಹುಳಗಳು ಕೂಡ ಹೆಚ್ಚಾದಂತೆ ಅವುಗಳ ನಾಶ ಮಾಡಿದಾಗ ಮಾತ್ರ ಎಲ್ಲರೂ ಆರೋಗ್ಯವಾಗಿರಲು ಸಾಧ್ಯ. ಸಂಸ್ಕಾರ ವಿದ್ವಜ್ಜನ ಸನ್ನಿಪಾತೆ ಅಸುರಾದಿ ದೇಶಂ ಸತಾಂ ವಿನಾಶಂ. ಉತ್ತಿಷ್ಠತೋ ಜಾಗೃತ ಸಂತ ವೃಂದಂ ಪ್ರದರ್ಶನಂ ಶಿಷ್ಯ ಸಂಸ್ಕಾರ ಸರ್ವಂ. When all noble and skilled people's death will result in increase in evil spirits. So support the noble persons group and educate the people to become the noble personality. ಸಂಸ್ಕಾರ ವಿದ್ವಜ್ಜನ ಸನ್ನಿಪಾತೆ, ವಿದ್ವಜ್ಜನರು ಸಂಸ್ಕಾರವಂತರು ನಾಶವಾದರೆ ಅಸುರಾದಿ ದೇಶಂ ಸತಾಂ ವಿನಾಶಂ, ಅಂಥ ದೇಶವು ಸಂತರ ವಿನಾಶವಾಗಿ ಅಸುರರ ದೇಶವಾಗುತ್ತದೆ. ಆದ್ದರಿಂದ ಉತ್ತಿಷ್ಠತೋ ಜಾಗೃತ ಸಂತವೃಂದ, ಎಲ್ಲ ಸಂತರು, ಸ್ವಾಮಿಗಳು, ಸನ್ಯಾಸಿಗಳು ಇವರು ಎಚ್ಚೆತ್ತುಕೊಂಡು ಎದ್ದು ನಿಂತು ಜಾಗೃತರಾದರೆ ಮಾತ್ರ ಶಿಷ್ಯ ಪರಂಪರೆ ಉತ್ತಮವಾಗುತ್ತದೆ, ಸಂಸ್ಕಾರವಂತರು ಹೆಚ್ಚಾಗುತ್ತಾರೆ, ದೇಶ ಸಮೃದ್ಧಿಯಾಗುತ್ತದೆ. ಸಂಸ್ಕಾರ ದೇವ ಸಮೃದ್ಧಿ ಸಜ್ಜನಾದೇವ ಸಾಧ್ಯತಾ. ದುರ್ಜನಂ ದಮನಂ ಕಾರ್ಯಂ ತಥೋತ್ತಿಷ್ಠ ದ್ವಿಜೋತ್ತಮ. Growth is the outcome of noble character and noble personality. Kill the bad attitude and character as early as possible. So stand up and do it. It is the order to everybody. Those who want to improve a country's prosperity. ಸಂಸ್ಕಾರ ದೇವ ಸಮೃದ್ಧಿ, ಸಂಸ್ಕಾರದಿಂದಲೇ ಮಾತ್ರವೇ ಸಮೃದ್ಧಿಯಾಗಲು ಸಾಧ್ಯ. ಸಜ್ಜನಾದೇವ ಸಾಧ್ಯತಾ, ಇದು ಸಾಧ್ಯವಾಗಬೇಕಾದರೆ ಸಜ್ಜನರ ಸಂಖ್ಯೆ ಹೆಚ್ಚಾಗಬೇಕು. ದುರ್ಜನಂ ದಮನಂ ಕಾರ್ಯಂ, ದುರ್ಜನರನ್ನು ಆದಷ್ಟು ಬೇಗ ನಾಶ ಮಾಡಬೇಕು. ಅಂತಹ ಕಾರ್ಯದಲ್ಲಿ ತಥೋತ್ತಿಷ್ಠ ದ್ವಿಜೋತ್ತಮ, ಎಲ್ಲರೂ ದೇಶಭಕ್ತರಿದ್ದರೆ ಎದ್ದು ನಿಂತು ಇಂತಹ ಕಾರ್ಯದಲ್ಲಿ ಒಂದಾಗಬೇಕು. ದೇವ ರಾಕ್ಷಸ ಸಂಘರ್ಷೆ ದೇವಾನಾಂ ವಿಜಯಂ ಸದಾ. ಆರಂಭೆ ಅಸುರೋತ್ಕರ್ಷಃ ಅಂತೆ ಜಯ ಸತಾಂ ಸದಾ. If there is a war between the good and bad, the good is only the winner. Initially bad will win, but the good will win in the end always. ದೇವ ರಾಕ್ಷಸ ಸಂಘರ್ಷೆ, ಒಳ್ಳೆಯವರು ಮತ್ತು ಕೆಟ್ಟವರ ನಡುವೆ ಸಂಘರ್ಷ ಉಂಟಾದರೆ ಯಾವಾಗಲೂ ಒಳ್ಳೆಯವರಿಗೇ ವಿಜಯವಾಗುತ್ತದೆ. ಆದರೆ ಆರಂಭದಲ್ಲಿ ಅಸುರೋತ್ಕರ್ಷ, ಅಸುರರು ಮೊದಲು ಎದ್ದು ನಿಲ್ಲುತ್ತಾರೆ,
ಅಂತೆ ಜಯ ಸತಾಂಸದ. ಆ ನಂತರದಲ್ಲಿ ಸಜ್ಜನರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಶಿಷ್ಟರಕ್ಷಣ ಸಾಮರ್ಥ್ಯಂ ಸಾಧ್ಯತಾ ಮಾತ್ರ ಕೇವಲಂ ಹಂತವ್ಯಂ ಕಾಮದಂ ಸರ್ವಂ ಶಿಷ್ಟ ಸಂಘಟನಂ ಸದಾ. We can save the goodness or good people only when we are killing our bad desires frequently with unity and with noble people. ಶಿಷ್ಟ ರಕ್ಷಣ ಸಾಮರ್ಥ್ಯಂ ಸಾಧ್ಯತಾಂ. ಶಿಷ್ಟರನ್ನು ರಕ್ಷಣೆ ಮಾಡಲು ಸಾಧ್ಯ ಕೇವಲಂ ಯಾವಾಗ ಹಂತವ್ಯಂ ಸರ್ವಕಾಮದಾಂ. ಕೆಟ್ಟ ಯೋಚನೆಗಳನ್ನು ಯಾವಾಗ ನಾಶ ಮಾಡುತ್ತೇವೆಯೋ, ಕೆಟ್ಟ ಅಂಥವರ ಯೋಚನೆ ಮಾಡುವಂಥವ್ರನ್ನೂ ನಾಶ ಮಾಡುತ್ತೇವೆಯೋ ಆಗ ಮಾತ್ರ ಶಿಷ್ಟ ಸಂಘಟನಂ ಸದಾ. ಶಿಷ್ಟರೆಲ್ಲ ಸಂಘಟನೆಯಾಗಿ ಒಂದಾಗುತ್ತಾರೆ. ಎಲ್ಲ ಕಡೆ ದುಷ್ಟರು ಕುಣಿದಾಡುವಾಗ ಶಿಷ್ಟರು ಅಲ್ಲಿಗೆ ಹೋಗುವುದೇ ಇಲ್ಲ. ಆದ್ದರಿಂದ ಹಂತವ್ಯಂ ಕಾಮದಂ ಸರ್ವಂ. ಕಾಮಕರನ್ನು ಮೊದಲು ನಾಶ ಮಾಡಬೇಕು, ಕಾಮತ್ವವನ್ನು ನಾಶ ಮಾಡಬೇಕು, ಕಾಮಕರನ್ನು ನಾಶ ಮಾಡಬೇಕು. ಆಗ ಶಿಷ್ಟ ಸಂಘಟನೆ ಸಾಧ್ಯ. ಶಿಷ್ಟರಕ್ಷಣಕಾರ್ಯಾಯ ಆಗಮನಂ ಸದಾ. ಅವಶ್ಯಂ ಅವಕಾಶಂತೆ ಉತ್ತಿಷ್ಠ ಚ ಪರಂತಪ. ಇಫ್ ಯು protect the good people, good will enjoy and appear. God will enjoy and appear. Goodness of the God will enjoy and appear. So, get up and support the innocent and nobility always. ಶಿಷ್ಟ ರಕ್ಷಣ ಕಾರ್ಯಾಯ ದೇವತಾಗಮನಂ. ಶಿಷ್ಟರನ್ನು ಯಾವಾಗ ರಕ್ಷಣೆ ಮಾಡುತ್ತೀರೋ ಆಗ ಅಂತಹ ಎಲ್ಲ ಕಾಲದಲ್ಲಿಯೂ ಕೂಡ ದೇವತೆಗಳು ರಮಿಸುತ್ತಾರೆ, ಸಂತೋಷ ಪಡುತ್ತಾರೆ. ಅವಶ್ಯಂ ಅವಕಾಶಂತೆ. ನಿಜವಾಗಿ ಇದು ನಿನಗೆ ಒಳ್ಳೆಯ ಅವಕಾಶ. ಉತ್ತಿಷ್ಠ ಚ ಪರಂಚಪ. ಎದ್ದು ನಿಲ್ಲಿ, ಗುರಿ ಮುಟ್ಟುವ ತನಕ ಹೋರಾಡಿ, ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯದನ್ನು ಮೆರೆಸಿ. ಜನಸಾಂದ್ರತಾ ವಿಸ್ಫೋಟಂ ದುರ್ಜನಾದೇವ ಜಾಯತೆ ತತ್ಕ್ಷಣೆ ದುರ್ಜನಂ ಹನ್ಯಾತ್ ಭೂಭಾರ ಹರಣಂ ತದಾ. Population density is due to bad people who are always interested in food, sleep and sex. So kill all the bad people and that will reduce the weight of the earth. ಜನಸಾಂದ್ರತಾ ವಿಸ್ಫೋಟಂ ದುರ್ಜನಾದೇವ ಜಾಯತೆ. ಜನಸಂಖ್ಯೆಯ ಸ್ಫೋಟವು ಯಾವಾಗಲೂ ದುರ್ಜನರಿಂದಲೇ ಆಗುವುದು. ತತ್ಕ್ಷಣೆ ದುರ್ಜನಂ ಹನ್ಯಾತ್. ತತ್ಕ್ಷಣದಲ್ಲಿ ಅಂತಹ ದುರ್ಜನನು ನಾಶ ಮಾಡಿಬಿಡಬೇಕು. ಭೂಭಾರ ಹರಣಂತದ. ಇದರಿಂದ ಭೂಮಿಯ ಭಾರವು ಕಡಿಮೆಯಾಗಿ ಎಲ್ಲರಿಗೂ ಮಂಗಳವಾಗುತ್ತದೆ. ಇಲ್ಲದಿದ್ದರೆ ಇವರು ತೊಂದರೆ ಕೊಡುತ್ತಲೇ ಇರುತ್ತಾರೆ, ಒಳ್ಳೆಯವರು ಅಳುತ್ತಲೇ ಇರುತ್ತಾರೆ. ಸಜ್ಜನಾತ್ ಭುವಿ ಸಂರಕ್ಷಾತ್ ನ ಹವ್ಯಾಸಿ ಚಲಾಲಸಿ. ನಿತ್ಯತೃಪ್ತ ಸದಾ ತ್ಯಾಗಿ ಯೋಗ್ಯತಾಂ ಜನ್ಮ ಸಾರ್ಥಕ. ಸೇವಿಂಗ್ ದ ಅರ್ತ್ is only possible from good persons and not by greedy persons. Self-satisfied, benevolent and sacrificed personality only will save the earth and life of them is really meaningful. ಸಜ್ಜನಾತ್ ಭೂಮಿ ಸಂರಕ್ಷಾತ್. ಸಜ್ಜನರಿಂದ ಮಾತ್ರ ಈ ಭೂಮಿಯನ್ನು ಸಂರಕ್ಷಣೆ ಮಾಡಲು ಸಾಧ್ಯ. ನ ಹವ್ಯಾಸಿ ಚ ಲಾಲಸಿ. ಕೆಟ್ಟ ಅಭ್ಯಾಸ ಇರುವವರು ಮತ್ತು ಲಾಲಸಿಗಳು, ದುರಾಚಾರಿಗಳು, ಇವರಿಂದ ದೇಶ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಯಾರಿಂದ ಸಾಧ್ಯ? ನಿತ್ಯ ತೃಪ್ತ. ಯಾವಾಗಲೂ ಇದ್ದದ್ರಲ್ಲಿ ತೃಪ್ತಿಯಾಗಿರುವವನು, ಸದಾ ತ್ಯಾಗಿ, ಇದ್ದದ್ದನ್ನು ಹಂಚಿ ಬದುಕುವವನು, ಯೋಗ್ಯತಾಂ ಜನ್ಮ ಸಾರ್ಥಕ. ಅಂತಹ ಯೋಗ್ಯತೆ ಇರುವ ಯಾವನ ಜನ್ಮವಿದ್ದರೆ ಅದು ಸಾರ್ಥಕವಾಗುತ್ತದೆ. ಸಂಸಾರಾಯ ಸದಾ ದುಃಖ ಸಂಸಾರಾಯ ಸದಾ ದದ್ಯಾತ್ ಸಕಲಾದಾಯ ಮಾರ್ಜಿತಂ ಸಪಾದಂ ದೀನದಾನಾಯ ಅನ್ಯೇ ಕೌಟುಂಬ ಪಾಲನಂ. Naturally, all our earnings will be used for the development of the family. But if you give or save 25% of the income for the real poor,
is really supernatural. What is natural? You are using the earnings every day is natural. But if you save or give 25% of your income to the real or the deprived class, it is really supernatural. ದುರ್ಜನೋಚಿತ ಸೌಲಭ್ಯಂ ಕೇವಲಂ ಭೋಗ ಕಾರಣಂ ಭುಂಕ್ತ್ವಾ ಸರ್ವಂ ವಿನಾ ಮೌಲ್ಯೇ ದುರ್ವ್ಯಸನೆ ತದನಂತರಂ. If you give all the free facility to the bad people, wicked people, it is just for their lust. They misuse only for the lust. They eat everything. If anything remains, they misuse for the bad habits. ದುರ್ಜನೋಚಿತ ಸೌಲಭ್ಯಂ, ದುರ್ಜನರಿಗೆ ಕೊಟ್ಟ ಉಚಿತ ಸೌಲಭ್ಯಗಳು ಕೇವಲ ಭೋಗಕ್ಕಾಗಿ, ದಾಹಕ್ಕಾಗಿ ಉಪಯೋಗಿಸಲ್ಪಡುತ್ತವೆ. ಭುಂಕ್ತ್ವಾ ಸರ್ವಂ, ಎಲ್ಲವನ್ನು ನೆಕ್ಕಿ ನುಂಗಿ ನೀರು ಕುಡಿದ ಮೇಲೆ, ವಿನಾ ಮೌಲ್ಯ, ಅದರ ಮೌಲ್ಯವನ್ನು ತಿಳಿಯದೆ, ದುರ್ವ್ಯಸನೆ ತದನಂತರಂ, ಇನ್ನೂ ಏನಾದ್ರು ಸ್ವಲ್ಪ ದುಡ್ಡು ಹೋದ್ರೆ ಅದನ್ನು ಕೆಟ್ಟ ಅಭ್ಯಾಸಗಳಿಂದ ಹಾಳು ಮಾಡುತ್ತಾರೆ. ಇದರಿಂದ ದೇಶಕ್ಕೂ ಲಾಭವಿಲ್ಲ, ಇವರಿಗೂ ಲಾಭವಿಲ್ಲ, ಅನಾರೋಗ್ಯದಿಂದ ಪೀಡಿತರಾಗಿ ನರಳುತ್ತಾರೆ. ಸ್ತ್ರೀಣಾರ್ಜಿತಮಾದಾಯಂ ಸಂಸಾರೇಣ ವಿಯುಜ್ಯತೆ ಸ್ವಾರ್ಥಾಹಾರ ವಿಹಾರಾಯ ಲಭ್ಯ ಅಲ್ಪಂ ಅಹಂ ಇತಿ. In the most of the cases, the earning from the female will be used for the lust and joy, selfishness, joy, enjoy, and a small amount left will be given to the family, and if still remains, it is for arrogance and sometimes leads to divorce. ಸ್ತ್ರೀಣಾಂ ಆದಾಯಂ ಸಂಸಾರೇ, ಹೆಂಗಸರಿಂದ ಮನೆಗೆ ಬರುವ ಆದಾಯವು ನಿಜವಾಗಲೂ ಸಂಸಾರಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಇದರಿಂದ ಸ್ವಾರ್ಥಾಹಾರ, ಇವರಿಗೆ ಸ್ವಾರ್ಥ ಹೆಚ್ಚಾಗುತ್ತದೆ. ಆಹಾರ ವಿಹಾರಕ್ಕೆ ಇದನ್ನು ದುರುಪಯೋಗ ಮಾಡುತ್ತಾರೆ. ತಮ್ಮ ದೈನಂದಿನ ಬೇಡದ ವಿಷಯಗಳಿಗೆ ದುರ್ವಿನಿಯೋಗ ಮಾಡುತ್ತಾರೆ. ಹಾಗೂ ಇನ್ನೂ ಹಣ ಉಳಿದರೆ ಅವರಿಗೆ ಅಹಂಕಾರದ ಮಿತಿ ಮೀರಿ ಸಂಸಾರವನ್ನೇ ತ್ಯಜಿಸಿಬಿಡುತ್ತಾರೆ. ಅಲ್ಪವಿದ್ಯಾ ಮಹಾಗರ್ವಿ ನಾಶಕಾರಣ ಸಜ್ಜನಂ ಸಕಲಂ ಪ್ರಾಪ್ಯ ಸೌಲಭ್ಯಂ ಭಸ್ಮಾಸುರ ಪರಂಪರಾ. Half knowledge leads to more arrogance and it will kill the nobility. They get everything and kill the helper soon. They don't have the gratitude like Bhasmasura dynasty. ಅಲ್ಪವಿದ್ಯಾ ಮಹಾಗರ್ವಿ, ಅರ್ಧಂಬರ್ಧ ತಿಳ್ಕೊಂಡಂತಹ ಅವನು ಸಾಮಾನ್ಯವಾಗಿ ಮಹಾಗರ್ವಿಯಾಗಿರುತ್ತಾನೆ. ಪೂರ್ತಿ ತಿಳಿದವನು ಯಾವತ್ತೂ ಗರ್ವಿಯಾಗಿರಲು ಸಾಧ್ಯವೇ ಇಲ್ಲ. ಅಲ್ಲದೆ ಸಜ್ಜನರನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಯಾರಾದರೂ ಒಳ್ಳೆಯವರಿದ್ದರೆ ಅವರಿಗೆ ಭಾರಿ ಹಿಂಸೆಯನ್ನು ಕೊಡುತ್ತಾನೆ. ಹಾಗಂತ ನಿಜವಾಗ್ಲೂ ಅವನು ಒಳ್ಳೇದು ಮಾಡಕ್ಕೆ ಹೋಗ್ತಾನ ಅಂತಂದರೆ, ಕಾರ್ಯಕಾಲಿ ಕೆಲಸ ಸಮಯದಲ್ಲಿ ಕೆಲಸ ಆಗೋದಿಲ್ಲ ಅಂತ ಗೊತ್ತಾದಾಗ ಕಾಲು ಹಿಡಿತಾನೆ, ಕೇಳ್ತಾರೆ ಅಂತ ಗೊತ್ತಾದಾಗ ಬಗ್ಗಿ ಜುಟ್ಟು ಹಿಡಿದು ಬಡಿದು ಸಾಯಿಸ್ತಾನೆ. ಅಲ್ಪವಿದ್ಯಾ ಮಹಾಗರ್ವಿ ನಾಶ ಕಾರಣ ಸಜ್ಜನಂ, ಒಳ್ಳೆಯವರನ್ನು ನಾಶ ಮಾಡೋದಕ್ಕೆ ಇವನು ಕಾರಣ ಆಗ್ತಾನೆ. ಸಕಲಂ ಪ್ರಾಪ್ಯ ಸೌಲಭ್ಯಂ, ಸಿಕ್ಕಿದ ಎಲ್ಲ ಅವಕಾಶಗಳನ್ನು ಮಜಾ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಭಸ್ಮಾಸುರ ಪರಂಪರಾ, ಉಪಕಾರ ಮಾಡಿದವನ್ನೇ ಬೇಕಾದ್ರೆ ನಾಶ ಮಾಡೋಕ್ಕೆ ರೆಡಿ ಆಗ್ತಾರೆ. ಇಂತಹ ಪರಂಪರೆ ಇವರದ್ದು, ಎಚ್ಚರವಿರಬೇಕು. ಖಾದಂತಿ ಸಕಲಂ ಸರ್ವಂ ಪಶೂನಾಂ ಅಧಿಕಂ ಸದಾ ಬಕಾಸುರಾದಿ ಸಂತಾನಂ ಸರ್ವನಾಶನ ಕಾರಣಂ. They eat all insects to all animals. Sometimes they overtake animals. They eat like bakasuras. They are similar to bakasuras or more than that of bakasuras and destroy the ecosystem itself. Therefore, we should be so careful about all these personalities. ಖಾದಂತಿ ಸಕಲಂ ಸರ್ವಂ ಪಶೂನಾಂ ಅಧಿಕಂ ಸದಾ, ಪಶುಗಳಿಗಿಂತ ಹೆಚ್ಚು ಅಧಿಕವಾಗಿ ಸಕಲಂ ಸರ್ವಂ ಎಲ್ಲವನ್ನು ತಿಂದು ನೆಕ್ಕಿ ನುಂಗಿ ನೀರು ಕುಡಿದು ಬಿಡುತ್ತಾರೆ.
ಬಕಾಸುರಾದಿ ಸಂತಾನಂ, ಇವರ ಸಂತಾನವು ಬಕಾಸುರರ ಸಂತಾನ. ಸರ್ವನಾಶನ ಕಾರಣಂ, ಇವರು ಕೊನೆಗೆ ಯಾರು ಬೇಕಾದ್ರೂ ತಿನ್ನುವ ಪ್ರಕ್ರಿಯೆಗೆ ತೊಡಗಿ ಎಲ್ಲ ನಾಶನ ಮಾಡಿ ಹೋಗುತ್ತಾರೆ. ಎಚ್ಚರವಿರಬೇಕು. ಅಧಿಕಾರಾವಧೇ ತಂತ್ರಂ ಕಥನಂ ನೈವ ಸಂತತಂ ಸಕಲ ಶಿಕ್ಷಾಂ ಕ್ಷಣೇ ದದ್ಯಾತ್ ತದಂತೆ ಮಿತ್ರಭಾಜನಂ. Instead of planning, fighting during the administration, take action soon, which results no complications. Which is resulting no complications. All punishments should be sanctioned soon by the court of law. Otherwise, will result in bias or influence by others. So, court should take up the decisions as early as possible without making any delays. Otherwise, it will lead to bias or influence or any other problems. ಅಧಿಕಾರ ಅವಧೇ ತಂತ್ರಂ ಕಥನಂ ನೈವ ಸಂತತಂ. ಅಧಿಕಾರ ಅವಧಿಯಲ್ಲಿ ಎಲ್ಲ ರೀತಿಯ ತಂತ್ರಗಳನ್ನು ಮಾಡಿ ಕದನವಾಗದ ರೀತಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತದೆ. ಅಲ್ಲದಿದ್ದರೆ ಸಕಲ ಶಿಕ್ಷಾಂ ಕ್ಷಣೇ ದದ್ಯಾತ್, ಎಲ್ಲ ಶಿಕ್ಷೆಯನ್ನು ಕ್ಷಣದಲ್ಲಿಯೇ ಕೊಡಬೇಕು. ಇಲ್ಲದಿದ್ದರೆ ಮಿತ್ರಭಾಜನಂ, ಮಿತ್ರರು ಅವರು ಇವರು ಬಂದು ಅದರ ಇನ್ಫ್ಲುಯೆನ್ಸ್ ಮಾಡಿ ಸತ್ಯಾಂಶಗಳನ್ನು ಮುಚ್ಚಿಟ್ಟು ಕೆಟ್ಟ ನ್ಯಾಯದಾನವನ್ನು ಮಾಡಲು ಸಹಕರಿಸುತ್ತಾರೆ. ಪರೀಕ್ಷಾ ಸಮಯೇ ಛಾತ್ರಃ ಸ್ವಯಂ ವಿದ್ಯಾ ಪ್ರದರ್ಶನಂ ಸೌಕರ್ಯಾರ್ಥಿ ಸವಿದ್ಯಾರ್ಥಿ ವಿನಾ ಜ್ಞಾನಂ ಚ ಜೀವನಂ. During the examination, students should leave the talent without any support. Student should be good and he has to use his ideology without taking any support from any others in the examination hall. Those who get support during the exam without self-knowledge, they live dependent throughout their life. So therefore, during the examination, we are not supposed to get any facilities from anybody, and we have to write from our own ideas so that we need not be dependent on anybody in our future. ಪರೀಕ್ಷಾ ಸಮಯೇ ಛಾತ್ರಃ ಸ್ವಯಂ ವಿದ್ಯಾ ಪ್ರದರ್ಶನಂ. ಪರೀಕ್ಷಾ ಸಮಯದಲ್ಲಿ ಛಾತ್ರಃ ವಿದ್ಯಾರ್ಥಿಯು ಸ್ವಯಂ ವಿದ್ಯಾ ಪ್ರದರ್ಶನ ಮಾಡಬೇಕಾಗುತ್ತದೆ. ಸೌಕರ್ಯಾರ್ಥಿ ಸವಿದ್ಯಾರ್ಥಿ ವಿನಾ ಜ್ಞಾನಂಚ ಜೀವನಂ. ಯಾರು ಸೌಕರ್ಯವನ್ನು ಹೆಚ್ಚು ಬಯಸುತ್ತಾನೆಯೋ ಎಕ್ಸಾಮಿನೇಷನ್ ಹಾಲಲ್ಲಿ, ವಿದ್ಯಾರ್ಥಿ ವಿನಾ ಜ್ಞಾನಂ, ಅಂಥ ವಿದ್ಯಾರ್ಥಿಯು ಜ್ಞಾನವಿಲ್ಲದೆ ಜೀವನದಲ್ಲಿ ಬೇರೆಯವರ ಕಾಲಡಿ ಕೈಯಡಿಯಾಗಿ ವಾಚ್ಮ್ಯಾನ್ ಅಟೆಂಡರ್ ಆಗಿ ಜೀವನ ಮಾಡಬೇಕಾಗತ್ತೆ. ಎಚ್ಚರವಿರಬೇಕು. ಖಾದಂತಿ ಸರ್ವ ಸೌಲಭ್ಯಂ ಪ್ರಕೃತೆ ದೀಯತಾಂ ಸತಾಂ ಕೇವಲಂ ಸ್ವಾರ್ಥಮರ್ಥಾಯ ಸರ್ವನಾಶನ ಸಂತತಿ. Good persons plan and effort and get good from the nature, but bad and lethargic consume everything and enjoy. Selfish and lethargic will enter and eat or use all the resources and ruin the entire system. ಖಾದಂತಿ ಸರ್ವ ಸೌಲಭ್ಯಂ ಪ್ರಕೃತೆ ದೀಯತಾಂ ಸತಾಂ. ಒಳ್ಳೆಯವರಿಗೆ ಕೊಡಲ್ಪಟ್ಟ ಎಲ್ಲ ಸೌಲಭ್ಯವನ್ನು, ಪ್ರಕೃತಿಯಲ್ಲಿ ಕೊಡಲ್ಪಟ್ಟ ಎಲ್ಲ ಸೌಲಭ್ಯವನ್ನು ದುಷ್ಟರು ಬಂದು ಅದರ ದುರುಪಯೋಗ ಮಾಡಿ ಹಾಳು ಮಾಡುತ್ತಾರೆ. ಕೇವಲಂ ಸ್ವಾರ್ಥಮರ್ಥಾಯ, ಕೇವಲ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ಬಳಸಿ ಸರ್ವನಾಶನ ಮಾಡುವಂತಹ ಸಂತತಿ ಇವರದಾಗಿರುತ್ತದೆ. ಎಚ್ಚರವಿರಬೇಕು. ಉದ್ಯೋಗಂ ಪುರುಷಂ ದದ್ಯಾತ್ ಸಂಸ್ಕಾರೋದ್ಧಾರ ಕಾರಣಂ ನಿಸ್ವಾರ್ಥಿ ಸತು ವೈತ್ಯಾಗಿ ಸತತೋದ್ಧಾರ ಚಿಂತಕಂ. Employment should be given to male candidates first, who is leading loved ones seriously. Male candidates are not selfish relatively and always sacrifice their life for the family. ಉದ್ಯೋಗಂ ಪುರುಷಂ ದದ್ಯಾತ್ ಸಂಸಾರೋದ್ಧಾರ ಕಾರಣಂ. ಒಂದು ಫ್ಯಾಮಿಲಿಯನ್ನು ಅಭಿವೃದ್ಧಿ ಮಾಡಬೇಕಾ, ಒಬ್ಬ ಪುರುಷನಿಗೆ ಕೆಲಸ ಕೊಡಿ. ಒಬ್ಬ ವ್ಯಕ್ತಿಯನ್ನು
ಉದ್ಧಾರ ಮಾಡಬೇಕಾ? ಹೆಂಗಸರಿಗೆ ಕೆಲಸ ಕೊಡಿ. ನಿಸ್ವಾರ್ಥಿ ಸತುವೈತ್ಯಾಗಿ, ನಿಸ್ವಾರ್ಥಿಯಾದ ತ್ಯಾಗಿಯಾದ ಸತತೋದ್ಧಾರ ಚಿಂತಕನಾದ ಪುರುಷನಿಗೆ ಕೆಲಸ ಕೊಡೋದ್ರಿಂದ ಒಂದು ಫ್ಯಾಮಿಲಿ ಅಭಿವೃದ್ಧಿ ಆಗುತ್ತದೆ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯಾಗಿ ನಾಶವಾಗುತ್ತದೆ. ಒಟ್ಟಿನಲ್ಲಿ ಸಮಾಜಕ್ಕೆ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನಾದರೂ ಮಾಡಬಹುದು. ಆದರೆ ಅದರಿಂದ ಸ್ವಾರ್ಥ ಸಮಸ್ಯೆಗಳು ಹೆಚ್ಚಾಗುವಂತಹ ಯಾವ ಕೆಲಸದಿಂದ ದೇಶ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಚಿಂತಿಸಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚಿಂತಿಸೋಣ. ಶಿಕ್ಷಾದೇವ ಸ ವಿದ್ಯಾರ್ಥಿ ಪ್ರಶಿಕ್ಷಾಂ ದೀಯತೆ ಸದಾ, ಸುಬುದ್ಧಿಂ ತತ್ತದಾತವ್ಯಂ ಶಿಕ್ಷಾದೇವೈ ಶಿಕ್ಷಣಂ. If you learn a sound knowledge, you have to undergo sharp punishment, whether it is mental or physical. Education is nothing but punishment. More the punishment, more the knowledge. So education is not a property of a lethargic. ಶಿಕ್ಷಾ ದೇವಸ ವಿದ್ಯಾರ್ಥಿ ಅಂತಂದರೆ ಶಿಕ್ಷೆ ಸರಿಯಾಗಿ ಕೊಟ್ಟಾಗ ಮಾತ್ರ ಅವನು ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ. ಪ್ರಶಿಕ್ಷಾಂ ಪ್ರಕರ್ಷವಾದ ಶಿಕ್ಷೆ ಕೊಡಬೇಕು. ಒಳ್ಳೆಯ ನಾಲೆಡ್ಜ್ ಬರ್ಬೇಕಾದ್ರೆ ಒಳ್ಳೆಯ ಪ್ರಕರ್ಷಣವಾದ ಶಿಕ್ಷಣ ಕೊಟ್ಟಾಗ ಮಾತ್ರ ಪ್ರಶಿಕ್ಷಾಂ ದೀಯತೆ ಸದಾ ಯಾವಾಗಲೂ ಕೊಡ್ತಾ ಇರಬೇಕು. ಸುಬುದ್ಧಿಂ ತತ್ರ ದಾತವ್ಯಂ, ಒಳ್ಳೆಯ ಬುದ್ಧಿಯನ್ನು ಅವನಿಗೆ ಆ ಮೂಲಕ ಹೇಳ್ಕೊಡ್ಬೇಕು. ಸುಮ್ಮನೆ ಹೊಡೆಯೋದಷ್ಟೇ ಉದ್ದೇಶ ಆಗಿರಬಾರ್ದು, ಅಥವಾ ಶಿಕ್ಷೆ ಕೊಡೋದಷ್ಟೇ ಉದ್ದೇಶ ಆಗಿರೋದು, ಅದರಿಂದ ಲಾಭ ಆಗಬೇಕು. ಸುಬುದ್ಧಿಂ ತತ್ರ ದಾತವ್ಯಂ ಶಿಕ್ಷಾದೇವ ಹಿ ಶಿಕ್ಷಣಂ. ಶಿಕ್ಷೆ ಇಲ್ಲದ ಶಿಕ್ಷಣ ಹೆಚ್ಚು ದಿವಸ ಬಾಳೋದಿಲ್ಲ. ಶಿಕ್ಷೆ ಅಂದರೆ ಮೆಂಟಲ್ ಆರ್ ಫಿಸಿಕಲ್ ಪನಿಷ್ಮೆಂಟು. ದೈಹಿಕವಾಗಿ ಶಿಕ್ಷೆ ಕೊಡಬೇಕು ಅಂತಲ್ಲ, ಮಾನಸಿಕವಾಗಿ ಬರಿ ಅಂತ ಹೇಳಬೇಕು. ಬರೆಯಲ್ಲ ಅಂತಂದರೆ ಯಾವ ಶಿಕ್ಷಣ ಬರೋಕ್ಕೆ ಸಾಧ್ಯ? ಬರೆಯದೆ ಓದುವವನ ಕರ ತಗೊಂಡು ನೋಡಿ ಅಂದರು. ಬರಿಬೇಕು. ಬರೆಯೋದು ಒಂದು ಪನಿಷ್ಮೆಂಟು. ನೀವು ಬೇಕಾಗಿಲ್ಲ, ಬರೀಬೇಕು ಅಂತ ಆಸೆನೇ ಇರಲ್ಲ. ಅದರಿಂದ ಅದು ಒಂಥರ ಶಿಕ್ಷಣೆ, ಮೆಂಟಲ್ ಪನಿಷ್ಮೆಂಟ್. ಅದು ಹೆಚ್ಚು ಯಾರು ಮೆಂಟಲ್ ಪನಿಷ್ಮೆಂಟು ಅಥವಾ ಫಿಸಿಕಲ್ ಪನಿಷ್ಮೆಂಟ್ ಪಡಿತಾನೆ ಅವನಿಗೆ ಹೆಚ್ಚು ನಾಲೆಡ್ಜ್ ಬರೋಕ್ಕೆ ಸಾಧ್ಯ ಎಂಬುದು ಇದರ ಅರ್ಥ. ಪರೀಕ್ಷಾ ಸಮಯ ಯತ್ ಸಹಾಯತಿ ಉತ್ತರಂ ರಾಕ್ಷಸ ಗುರುಮಿತ್ಯಾಹು ಶುಕ್ರಾಚಾರ್ಯ ಪ್ರಕೀರ್ತಿತ. ಪರೀಕ್ಷಾ ಸಮಯೇ ಯತ್ ಸಹಾಯತಿ ಉತ್ತರಂ, ಪರೀಕ್ಷಾ ಸಮಯದಲ್ಲಿ ಯಾರು ಉತ್ತರವನ್ನು ಹೇಳಿಕೊಡುತ್ತಾರೆಯೋ, ಹೂ ಸಪೋರ್ಟ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಟು ಎ ಸ್ಟೂಡೆಂಟ್, ರಾಕ್ಷಸ ಗುರುಮಿತ್ಯಾಹು ಶುಕ್ರಾಚಾರ್ಯ ಪ್ರಕೀರ್ತಿತ. He is nothing but a criminal or a destroyer of a system, and he is guru like Shukracharya. They don't want to continue a good system, but they will kill the entire system and they are the destroyer of the system. ಅದರಿಂದ ರಾಕ್ಷಸರು ಅಂತ ಕರೀತಾರೆ. ಅಂತಹ ಗುರುವನ್ನು ಶುಕ್ರಾಚಾರ್ಯ ಎಂಬುದಾಗಿ ಕರೆಯಲಾಗುತ್ತದೆ. ಪರೀಕ್ಷಾಲಯಮಾಗತ್ಯ ಗುರುರೇವ ಸಹಾಯತಿ ತಜ್ಞಾನಂ ನಿಷ್ಫಲಂ ಶಿಷ್ಯೇ ಧನಮಾಯುಷ್ಯ ನಾಶನಂ. ಪರೀಕ್ಷಾಲಯಮಾಗತ್ಯ ಗುರುವೇ ಸಹಾಯ ಮಾಡಿದ್ರೆ, ಪರೀಕ್ಷಾ ಹಾಲಲ್ಲಿ ಗುರುವೇ ಸಹಾಯ ಮಾಡಿದ್ರೆ, those who come and support the student during the time of examination, tajnanam nishpalam shishye, he is killing the inquisitiveness of a student to become noble. Even a learned half knowledge is a waste of time and money. tajnanam ನಿಷ್ಫಲಂ ಶಿಷ್ಯ, ಶಿಷ್ಯರಿಗೆ ಅಂತಹ ಜ್ಞಾನವು ನಿಷ್ಫಲ. ಧನಂ ಆಯುಷ್ಯ ನಾಶನಂ, ದುಡ್ಡು ಮತ್ತು ಆಯುಷ್ಯ ಕಾಲ ಎಲ್ಲವೂ ನಾಶನ. ಪರೀಕ್ಷೆ ಲಬ್ಧ ಜ್ಞಾನಂ ಸುಕ್ಷೀರಂ ಶ್ವಾನಧಾರೆಯ ಸತ್ಕಾರ್ಯೇನೈವ ಯುಜ್ಯೇತ ದುರ್ಬುದ್ಧೇಸ್ತು ಕೇವಲಂ. ಪರೀಕ್ಷಾ ಸಮಯದಲ್ಲಿ ಸಿಕ್ಕಿದಂಥ ಯಾವ ಸಹಾಯ
ಅದು ಸುಕ್ಷೀರಂ ಒಳ್ಳೆಯ ಹಾಲಾಗಿರ್ಬೋದು, ಆದರೆ ಶ್ವಾನಧಾರೆಯ ನಾಯಿಯ ಹಾಲು, ದ ಇನ್ಫಾರ್ಮೇಶನ್ ರಿಸೀವ್ಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಈಸ್ ಲೈಕ್ ಎ ಡಾಗ್ಸ್ ಮಿಲ್ಕ್. ಸತ್ಕಾರ್ಯ ನೈವೇದ್ಯತ, ಅದನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸೋಕ್ಕೆ ಸಾಧ್ಯವಿಲ್ಲ. ದಟ್ ಈಸ್ ಯೂಸ್ಲೆಸ್ ಫಾರ್ ಎ ಗುಡ್ ಪರ್ಪಸ್, ಫಾರ್ ದ ವರ್ಷಿಪ್ ಆಫ್ ಎ ಗಾಡ್, ಬಟ್ ಮೇ ಬಿ ಯೂಸ್ಡ್ ಫಾರ್ ದ ಸೆಲ್ಫಿಶ್ನೆಸ್. ದುರ್ಬುದ್ಧಿ ಸತು ಕೇವಲ ಕೆಟ್ಟ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸ್ಕೋಬಹುದು, ಅದು ಬೇರೆ ವಿಷಯ. ಆದರೆ ಅದು ಸದ್ಬುದ್ಧಿ ಕೊಡುವ ಜ್ಞಾನ ಅಲ್ಲವೇ ಅಲ್ಲ. ಸತ್ಕಾರ್ಯೇ ನೈವೇದ್ಯತ, ಅಂತಹ ಜ್ಞಾನವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಲು ಸಾಧ್ಯವೇ ಇಲ್ಲ. ದುರ್ಬುದ್ಧಿಗೆ ಮಾತ್ರ ಉಪಯೋಗ ಬರುತ್ತೆ. ಪರೀಕ್ಷೆಯೇ ಲಬ್ಧ ಸೌಕರ್ಯಂ ಉತ್ತರಂ ಉಚಿತ ಸಂತತಂ ಕ್ಷೀಣಂ ಕರೋತಿ ಉತ್ಸಾಹಂ ನಿಜ ವಿದ್ಯಾರ್ಥಿನಂ ಪರಂ. ಪರೀಕ್ಷೆಯೇ ಲಬ್ಧ ಸೌಕರ್ಯಂ, help and support of a student during the examination. Uttaram uchitam santatam, during the time of examination, freely given the knowledge will reduce the inquisitiveness and the enthusiasm of a student even in future. Kshinam karoti utsaham, antaha sahaya, ಪರೀಕ್ಷಾದಲ್ಲಿ ಸಿಗುವ ಸಹಾಯ ವಿದ್ಯಾರ್ಥಿಯ ಓದುವ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ. ನಿಜ ವಿದ್ಯಾರ್ಥಿನಂ ಪರಂ, ಅವನು ಮುಂದೆ ಒಳ್ಳೆಯ ಜ್ಞಾನಿಯಾಗಲು ವಿಜ್ಞಾನಿಯಾಗಲು ಸಾಧ್ಯವೇ ಇಲ್ಲ. ಕಾರ್ಯನ್ನ ಸಹಸಾ ದದ್ಯಾತ್ ಜ್ಞಾನವಾನಪಿ ಸಂತತಂ ದೇಶಕಾಲ ವಿಭಿನ್ನಾಯ ಲಾಭಾತ್ ತತ್ ದ್ವೇಷ ಕಾರಣಂ. Even the candidate is intelligent, appointment should be delayed because he has to adjust to the place, or it will lead to inconsistency due to the difference of place and time. ಬಂದ ತಕ್ಷಣ, ಅಪಾಯಿಂಟ್ ಆದ ತಕ್ಷಣ ಕೆಲಸವನ್ನು ಯಾರಿಗೂ ಕೊಡಬಾರ್ದು. ಸಹಸ, ತಕ್ಷಣ. ಕಾರ್ಯಂ ನ ದದ್ಯಾತ್, ಕೆಲಸ ಕೊಡಬಾರ್ದು. ಜ್ಞಾನವಾನ್, ನಾಲೆಡ್ಜ್ ಇದ್ರೂ ಕೂಡ ಯಾವಾಗಲೂ ತಕ್ಷಣ ಬಂದ ಕೂಡಲೇ ಕೆಲಸವನ್ನು ಹೇಳಬಾರ್ದು. ಏಕೆಂದರೆ ದೇಶಕಾಲ ವಿಭಿನ್ನಾಯ, ದೇಶ ಕಾಲ ಎಲ್ಲ ವಿಭಿನ್ನ ಇರೋದ್ರಿಂದ ಲಾಭ ಅರ್ಥ ದ್ವೇಷ, ಲಾಭಕ್ಕಿಂತ ಹೆಚ್ಚು ಅದು ದ್ವೇಷಕ್ಕೆ ಕಾರಣವಾಗುತ್ತದೆ. ಅಧಿಕಾರಂ ನ ದಾತವ್ಯಂ ದುರಭ್ಯಾಸೀ ಚ ಭ್ರಷ್ಟದ ಸರ್ಕಾರಂ ವಿನಶ್ಯಂತಿ ಧನ ಕಾಲಾಂತ್ಯ ಕಾರಣಂ. We should not give the administration for those who have bad habits and corrupted. Sarkaram vinashyanti, otherwise they ruin or destroy the money and time and the system. Sarkaram vinashyanti dhana kala ಅಂತ್ಯ ಕಾರಣಂ. ದುಡ್ಡು ನಾಶ, ಕಾಲವು ನಾಶ, ಟೈಮ್ ವೇಸ್ಟು. ಅದರಿಂದ ಅಧಿಕಾರಂ ನ ದಾತವ್ಯಂ, ದುರಭ್ಯಾಸಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ರು ಕಿತ್ಕೊಂಡು ಬಿಡಬೇಕು, ಕೊಡಬಾರದು. ಕೊಟ್ಟರೆ ಭ್ರಷ್ಟಾಚಾರಕ್ಕೆ ಅವರೇ ಮುಖ್ಯ ಕಾರಣ ಆಗ್ತಾರೆ. ಸತ್ಕ್ರಾಂತಿಂ ಸರ್ವಮಿಚ್ಛಂತಿ ಸ್ವಬುದ್ಧಿಂ ಸುಪಾಲಿತಂ ಸರ್ವೇ ಭವತ ಸೌಕರ್ಯಂ ಸ್ವತ್ಯಾಗಂ ನೈವ ಪೃಚ್ಛತಾಂ. Everybody wants revolution, but we do not put our own effort. We do not put down our bad habits, and we won't put the real effort for the improvement. Everybody wants facility without any personal sacrifice towards the progress. ಸರ್ವೇ ಭವಂತು ಸೌಕರ್ಯಂ, ಎಲ್ಲ ಸೌಕರ್ಯವೂ ಸಿಗಲಿ, ಆದರೆ ತನ್ನ ಪಾರ್ಟಿಸಿಪೇಷನ್ ಏನು? 0. ನೈವ ಪೃಚ್ಛತಾಂ, ಅದನ್ನು ಕೇಳಬಾರ್ದು. ಇವರಿಗೆಲ್ಲ ಫೆಸಿಲಿಟೀಸ್ ಎಲ್ಲರೂ ಕೊಟ್ಕೊಡ್ಬೇಕು. ಸತ್ಕ್ರಾಂತಿಂ ಸರ್ವಮಿಚ್ಛಂತಿ ಸ್ವಬುದ್ಧಿಂ ಸುಪಾಲಿತಂ, ಅವ್ರ ಬುದ್ಧಿ ಮಾತ್ರ ಯಾವುದು ಬಿಡೋದೇ ಇಲ್ಲ. ಎಲ್ಲ ವ್ಯವಸ್ಥೆಗಳಾಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ಯಾವುದೇ ಪ್ರಯತ್ನವನ್ನು ಮಾಡದೆ ಯಾವುದು ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ? ಎಲ್ಲರೂ ಒಟ್ಟು ಕೂಡಿದ್ರೆ ತಾನೇ. ಇವರಿಗೆ ಫೆಸಿಲಿಟೀಸ್ ಎಲ್ಲ ಬೇಕು, ತ್ಯಾಗ ಮಾತ್ರ ಏನೂ ಇಲ್ಲ. ಇಂಥ ಸಮಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಅಯೋಗ್ಯಂ ಅಧಿಕಾರಸ್ಥಂ ಕೋಶನಾಶನ ಕಾರಣಂ ರೋಗಸ್ಥಾ ಇವ ನಶ್ಯಂತಿ ಪಾದರಕ್ಷಾನ್ ಅಂತರ್ಗತ ಶಿಲಾ. If an unfit is appointed as an administrator, he certainly misused the funds or finance. Rogastha iva nashyanti, they are similar
like a sick or cancer, or like a small stone inside a slipper. ರೋಗಸ್ಥಾಯು ನಶ್ಯಂತಿ ಪಾದರಕ್ಷಾಂತರ್ಗತ ಶಿಲ. ಪಾದರಕ್ಷೆಯಲ್ಲಿರುವ ಸಣ್ಣ ಕಲ್ಲು ನಡೆಯುವಾಗ ಕೊನೆ ತನಕ ಯಾವ ರೀತಿ ತೊಂದರೆ ಕೊಡುತ್ತೋ ಅದೇ ರೀತಿ ಅಯೋಗ್ಯರನ್ನ ಅಧಿಕಾರದಲ್ಲಿ ಕೂರಿಸಿದರೆ ಅವರು ಕೋಶವನ್ನು ನಾಶ ಮಾಡೋ ತನಕ ಬಿಡುವುದಿಲ್ಲ. ಛತ್ರಛಾಯಾ ಫಲಾಪೇಕ್ಷಿ ಸುಲಭೇತ್ ವೃಕ್ಷ ಸಂಪದಾಂ ಸೌಲಭ್ಯಂ ಸಕಲಂ ಖಾತ್ವಾ ಪ್ರಕೃತಿಂ ಮೂಲನಾಶನಂ. Chhatrachaya Palapekshi, we utilize all the shadow of the tree and get all the facilities of a plant. Chhatrachaya Palapekshi Sulabhet Vriksha Sampadam. ಮರದಿಂದ ಬರುವ ಎಲ್ಲ ನೆರಳು ಹಣ್ಣು ಹೂವು ಎಲ್ಲ ಬೇಕು, ಎಲ್ಲ ಫೆಸಿಲಿಟೀಸ್ ಬೇಕು. ಎಲ್ಲರೂ ಅಪೇಕ್ಷೆ ಮಾಡ್ತಾರೆ. ವಿ ಯುಟಿಲೈಸ್, ಅವನ್ನೆಲ್ಲ ಉಪಯೋಗಿಸ್ಕೊತೀವಿ. ಆದರೆ ಸೌಲಭ್ಯಂ ಸಕಲಂ ಖಾತ್ವಾ, after utilization all these facilities of a tree and cut the root of the tree or cut the nature or destroy the nature, ಸೌಲಭ್ಯಂ ಸಕಲಂ ಖಾತ್ವಾ, ಎಲ್ಲವನ್ನು ಚೆನ್ನಾಗಿ ತಿಂದು ಪ್ರಕೃತಿ ಮೂಲಂ ಸನಾಶನಂ, ಪ್ರಕೃತಿ ಮೂಲವನ್ನೇ ಮೂರ ಸಮೇತ ಬೇರ್ ಸಮೇತ ಅದನ್ನು ಕಿತ್ತು ಸುಟ್ಟು ಭಸ್ಮ ಮಾಡಿ ಆ ಜಾಗದಲ್ಲಿ ಮರವೇ ಇರಲಿಲ್ಲ ಅನ್ನೋ ಸ್ಥಿತಿ ಮಾಡಿರ್ತೀವಿ. ಫೆಸಿಲಿಟಿ ಉಪಯೋಗಿಸ್ಕೊಳ್ಳುವಾಗ ಎಲ್ಲವನ್ನ ಉಪಯೋಗಿಸ್ಕೋತೀವಿ. ಅನಂತರ ಕೃತಜ್ಞತಾ ವಿಹೀನ ಮನುಷ್ಯ ಮಾತ್ರ. ಸಮಿತಿರ್ ನಿಗಮಮಿತ್ಯಾಹುಃ ಕೇವಲಂ ಧನ ವಿನಾಶನಂ ಸರ್ಕಾರ ಧನಂ ಸರ್ವಂ ಅಂತರಂತೆ ವಿನಶ್ಯತಿ. ಟೀಮ್ಸ್, ಕಮಿಷನ್ಸ್, etc. are only to misuse the state funds. ಸಮಿತಿ ನಿಗಮಮಿತ್ಯಾಹು ಕೇವಲಂ ಧನ ವಿನಾಶನಂ, ದುಡ್ಡು ಹಾಳು ಮಾಡೋಕ್ಕೆ ಮಾಡುವಂತಹ ಈ ಕಮಿಟಿಗಳು, ಇದರಿಂದ ಯಾವುದೇ ರೀತಿಯ ಲಾಭ, ಒಳ್ಳೆಯವರು ಇರ್ಬೋದು, ಆದರೆ ಮೋಸ್ಟ್ ಆಫ್ ದ ಕೇಸಸ್ ಇಟ್ ವಿಲ್ ಬಿ ಮಿಸ್ಯೂಸ್ಡ್ ಆಫ್ ದ ಫಂಡ್ಸ್ ಆಫ್ ದ ಸ್ಟೇಟ್. ಸರ್ಕಾರ ಧನಂ ಸರ್ವಂ ಅಂತರಂತೆ ವಿನಶ್ಯತಿ. ದ ಫೈನಾನ್ಸ್ ಆಫ್ ದ ಸ್ಟೇಟ್ is spent inside the governmental organizations. ಸಮಾಜಕ್ಕೆ ಹೋಗಬೇಕಾದ ಹಣ ಇವರೇ ಬಕಾಸುರು ನುಂಗಿಕೊಳ್ಳುತ್ತಾರೆ. ಅಂತರಂತೆ ವಿನಶ್ಯತಿ, ಒಳಗೊಳಗೆ ನಾಶವಾಗುತ್ತದೆ. ದುರ್ಜನ ಸಮಿತಿರಾಗತ್ಯ ಏಕೈಕಂ ಉಪವಾಚಕಂ ವ್ಯತ್ಯಾಸಂ ನೈವ ಜಾಯೇತ ಸ್ವಾರ್ಥಾಧೀನಂತು ಕೇವಲಂ. All horrifying, hopeless fellows, people will interfere in the committees and suggest like a very intelligent person or very intelligent intellectual guide. But ವ್ಯತ್ಯಾಸಂ ನೈವ ಜಾಯೇತ, ಇವರಿಗೆ ಕೊಡುವ ಯಾವುದೇ ರೀತಿಯ ಸಲಹೆಗಳು ಉಪಯೋಗಕ್ಕೆ ಬರುವುದಿಲ್ಲ, ಹೇಗಿದೆಯೋ ಹಾಗೇ ಇರುತ್ತವೆ. ನೈವ ಜಾಯೇತ ಕೇವಲಂ ಸ್ವಾರ್ಥಾಧೀನಂ, ಇದು ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡ ಸಮಿತಿ. ದೇ ಫೈಂಡ್ ದೇರ್ ಓನ್ ಬೆನಿಫಿಟ್ ಆ್ಯಂಡ್ ನೆವರ್ ಯೂಸ್ಫುಲ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ಬೇಕಾಗುವಂಥ ಸಲಹೆ ಯಾವುದು ಕೊಡಲ್ಲ, ಇದರಿಂದ ಇವರಿಗೇನು ಲಾಭ ಅನ್ನೋದು ನೋಡಿಕೊಂಡು ಅವರಿಗೆ ಒಂದೊಂದು ಐಡಿಯಾ ಕೊಡ್ತಾರೆ. ದುರ್ಜನ ಸಮಿತಿರಾಗತ್ಯ ಏಕೈಕಂ ಉಪವಾಚಕಂ, ಒಂದೊಂದು ಹೊಸ ಐಡಿಯಾಗಳನ್ನು ಕೊಡ್ತಾರೆ, ಉಪವಾಚಕಗಳನ್ನು. ಆದರೆ ಯಾವುದೇ ಸಮಾಜದ ಮೇಲೆ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ಸಮಾಜಕ್ಕೆ ಹೋಗೋ ದುಡ್ಡು ಇವ್ರ ಜೋಬಿಗೆ ಹೋಗಿರುತ್ತೆ. ವಿಪದಾಂ ಅಪದಾಯಾತಿ ಸಪದಾಂ ಕೋಪಿದಾಂ ಸತಾಂ ನ ಪದಾಂ ಸಪದಾಂ ಭಾತಿ ಜಪದಾಂ ಜ್ಞಾನದಾಂ ಪದಾಂ. ಆಲ್ ಕೈಂಡ್ಸ್ ಆಫ್ problems, immorality will vanish. Only the noble persons, only with the existence of noble persons. If they disappear or vanish, all evils will dance. If all the noble people keep quiet, the idiots flourish. Na padam sapadam bhati. But with their knowledge, their nobility, their intellectuals, their intelligence, and their hard work, they regenerate the system. Na padam sapadam bhati, japadam jnanadam padam.
ಜಪದಿಂದ, ಜ್ಞಾನದಿಂದ, ನಾಲೆಡ್ಜಿಂದ, ಒಳ್ಳೆಯ ಮಾತಿನಿಂದ ಅವರು ಸೈಲೆಂಟಾಗಿ ಪದ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಿಲ್ಲ. ಸೈಲೆಂಟಾಗಿ ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಸಮಾಜ ಅಭಿವೃದ್ಧಿ ಕಾರ್ಯಗಳನ್ನು ಶುದ್ಧ ಮನಸ್ಸಿನಿಂದ ಮಾಡುತ್ತಾರೆ. ತಪದಾಂ ಜಪದಾಂ ಮುಕ್ತಿ ಜನಕಾರಿ ಜನೈರ್ವಿದಾಂ ಸುಖದಾಂ ದುಃಖದಾಂ ಸಂತಾಂ ಸದಾ ಸಂಪದ ಮೋಕ್ಷದಾಂ. Liberating or moksha is possible only by chanting and meditating like the King Janaka. The real life is very difficult for them, for the noble persons who are hungry on the state of moksha. They are not worried about the food, shelter, clothes, sex, etc. ಅವರಿಗೆಲ್ಲ ದುಃಖಗಳನ್ನು ಸಹಿಸಿಕೊಂಡು ಸುಖದಾಂ ಸದಾ ಸಂತಾಂ, ಅವರೆಲ್ಲವನ್ನು ಸುಖ ಎಂದು ಭಾವಿಸುತ್ತಾ ಸದಾ ಸಂಪದ ಮೋಕ್ಷದಾಂ, ಅವರ ಉದ್ದೇಶ ಕೇವಲ ಮೋಕ್ಷವೇ ಆಗಿರುತ್ತದೆ. ಇನ್ಯಾವುದೇ ರೀತಿಯ ಐಹಿಕ ಸುಖಭೋಗಗಳಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ. ಜಪದಾಂ ತಪದಾಂ ಮುಕ್ತಿ ಜನಕಾದಿ ಜನೈರ್ವಿದಾಂ, ಜನಕದಂತಹ ಮಹಾರಾಜರುಗಳು ಆ ಕಾಲದಲ್ಲಿ ಎಲ್ಲ ಇದ್ದರೂ ಕೂಡ ತಪಸ್ಸಿನಿಂದ ಜಪಗಳಿಂದ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ರು. ಆದ್ದರಿಂದ ಅವರಿಗೆ ದೈಹಿಕ ಸುಖಗಳು ಐಹಿಕ ಸುಖಗಳು ಬೇಕಾಗೋದಿಲ್ಲ. ಅವರ ಉದ್ದೇಶ ಕೇವಲ ಲಿಬರೇಟಿಂಗ್ ದ ಸಿಸ್ಟಮ್. ಮೋಕ್ಷ ಈಸ್ ದೇರ್ ಟಾರ್ಗೆಟ್. ಪರೀಕ್ಷಾ ಸ್ಥಾನೇ ಆರಂಭಂ ದುರಾಶಾ ದುರ್ದಶಾ ತದಾ ಸದಾ ದುರ್ಲಾಭಮಿಚ್ಚಂತಿ ಸುಜ್ಞಾನಂ ಕೋತ್ರ ಸಾಧ್ಯತೆ. When we learn bad habits or copying in the examination hall, it is a root cause for any other problems in their life, and it is a root of destroy. ಪರೀಕ್ಷಾ ಸ್ಥಾನೇ ಆರಂಭಂ, ದುರಾಶೆ ಶುರುವಾಗದೆ ಪರೀಕ್ಷಾ ಹಾಲ್ನಿಂದ. ಇದರಿಂದ ದುರ್ದಶೆ ಮುಂದುವರ್ಕೊಂಡು ಹೋಗುತ್ತೆ. ಸದಾ ದುರ್ಲಾಭ ಮಿಚ್ಚಂತಿ ಸುಜ್ಞಾನಂ ಕೋತ್ರ ಸಾಧ್ಯತೆ. How it is possible for those people who are always greedy or over conveniences, who are always interested in over conveniences. ಸದಾ ದುರ್ಲಾಭ ಮಿಚ್ಚಂತಿ, ಅವರು ಯಾವಾಗಲೂ ದುರ್ಲಾಭವನ್ನೇ ಯೋಚನೆ ಮಾಡುತ್ತಾರೆ. ಸುಜ್ಞಾನಂ ಕೋತ್ರ ಸಾಧ್ಯತೆ, ಒಳ್ಳೆ ಜ್ಞಾನ ಬರೋಕ್ಕಾದ್ರೆ ಯಾಕೆ ಸಾಧ್ಯ? ಎಲ್ಲವೂ ಫ್ರೀಯಾಗಿ ಸಿಗಲಿ, ಎಲ್ಲವೂ ಉಚಿತವಾಗಲಿ, ನನಗೆಲ್ಲರೂ ಹೆಲ್ಪ್ ಮಾಡಲಿ, ನನಗೆಲ್ಲರೂ ಸಹಾಯ ಮಾಡಲಿ, ನನ್ನಿಂದ ಸಮಾಜಕ್ಕೆ ಏನಾಗದಿದ್ರೂ ಪರವಾಗಿಲ್ಲ, ನನಗೆ ಮಾತ್ರ ಎಲ್ಲರೂ ಸಹಾಯ ಮಾಡಬೇಕು. ಅದರಿಂದ ಪರೀಕ್ಷಾ ಸ್ಥಾನದಲ್ಲಿ ಇದು ಆರಂಭವಾಗುತ್ತದೆ. ಅದರಿಂದ ಎಚ್ಚರವಿರಬೇಕು. ಸದಾ ಉದಾಸೀನ ಪ್ರವೃತ್ತಿ ಕಾರಣಾತ್ ಸರ್ಕಾರಿ ಕಾರ್ಯಂ ಸುವಿಧಾ ಉಪೇಕ್ಷಿತಂ ಉದ್ಯೋಗಿನ ಸರ್ವ ಸ್ವಕಾರ್ಯ ಹೇತು ವಾರಾಂಗನಾ ಭಾತಿ ಸಮೀಪವರ್ತಿ. The idiotness itself is the origin for the governmental delays to public work. ಉದಾಸೀನ ಪ್ರವೃತ್ತಿ ಕಾರಣಾತ್, ಉದಾಸೀನವಾಗಿರ್ತಾರೆ ಯಾವಾಗಲೂ. ಸರ್ಕಾರಿ ಕಾರ್ಯ ಸುವಿಧಾ ಉಪೇಕ್ಷಿತಂ, ಎಲ್ಲ ಸೌಲಭ್ಯಗಳು ಕೊಡಬೇಕಾದ್ದನ್ನೆಲ್ಲ ತಾತ್ಸಾರ ಮಾಡ್ತಾರೆ, ಉದಾಸೀನ ಮಾಡ್ತಾರೆ. ಉದ್ಯೋಗಿನ ಸರ್ವ ಸ್ವಕಾರ್ಯ ಹೇತು, ಆಲ್ ಸರ್ವಿಸಸ್ ಇನ್ ದ ಗವರ್ಮೆಂಟ್ is misused for their self-joy. Employees feel that everything is for their personal joy. ಉದ್ಯೋಗಿನ ಸರ್ವ ಸ್ವಕಾರ್ಯ ಹೇತು, ಉದ್ಯೋಗ ಬಂದು ಸೇರಿಕೊಂಡ ನಂತರ ಇದು ನನ್ನ ಸ್ವಂತ ಆಸ್ತಿ, ಸ್ವಾರ್ಥಕ್ಕಿರುವ ಆಸ್ತಿ. ವಾರಾಂಗನ ಭಾತಿ ಸಮೀಪವರ್ತಿ, ಅವರಿಗೆ ಬರುವ ಎಲ್ಲ ಸಮಾಜದ ಸಾರ್ವಜನಿಕರು ಅವರಿಗೆ ದುಡ್ಡು ಕೊಡುವಂಥ ಸಮೀಪವರ್ತಿಗಳೆಲ್ಲ ಅವರಿಗೆ ಸಹಾಯ ಮಾಡೋಕ್ಕೆ ಬರ್ತಿದ್ದಾರೆ. ಅಂದರೆ ವಾರಾಂಗನೆಯರು ಅಂತ ಕರೀತಾರೆ. ಅವರ ಉದ್ದೇಶ ಏನು? ಎಲ್ಲ ಬರೋದೆಲ್ಲ ಅವ್ರಿಗೆ ಲಾಭ ಮಾಡೋಕ್ಕೆ ಅಂತ ತಿಳ್ಕೊಂಡಿರ್ತಾರೆ. ಹಾದಿ ಮೇಲೆ ಹೋಗೋರೆಲ್ಲ ಇವರ ಹೆಂಗಸರು ಕಾಯ್ಕೊಂಡಿರ್ತಾರಲ್ಲ, ಅಂಥವರಿಗೆ ಲಾಭ ಮಾಡಿಕೊಡೋಕ್ಕೆ ಅಂತ ತಿಳ್ಕೊಂಡಿರ್ತಾರೆ. ವಾರಾಂಗನಾ ಭಾತಿ ಸಮೀಪವರ್ತಿ ಅಂದರೆ ಎಚ್ಚರವಿರಬೇಕು. ಅಶುದ್ಧಂ ಮೂಲ ಸರ್ಕಾರಿ ಸೌಧಂ, ಅಶುದ್ಧ ಮೂಲಂ ಸರ್ಕಾರಿ ಸೌಧಂ ಸ್ವಕೀಯ ಲಾಭಾಯ
ಚ ಕಾರ್ಯಸಾಧನಂ ತತ್ರೈವ ಶೌಚಂ ಸಕಲಂಚ ಕೃತ್ವ ಸಮಾಧಿಮಾಪ್ನೋತಿ ಚ ಕಾರ್ಯಸೌಧಂ. Government office is polluted or impure because of egocentric and arrogant people. ಅಶುದ್ಧ ಮೂಲಂ, ಎಲ್ಲವೂ ಅಶುದ್ಧವಾಗುತ್ತೆ. ಸರ್ಕಾರಿ ಸೌಧವೆಲ್ಲ ಅಶುದ್ಧವಾಗುತ್ತೆ. ಸ್ವಕೀಯ ಲಾಭಾಯ ಚ ಕಾರ್ಯಸಾಧನ, ಅವ್ರ ಲಾಭಕ್ಕೋಸ್ಕರ ಅಲ್ಲಿ ಕೂತಿರ್ತಾರೆ, ಸಿಸ್ಟಮ್ನ ಹಾಳು ಮಾಡೋಕ್ಕೆ ಕೂತಿರ್ತಾರೆ. ಒಳ್ಳೇದು ಮಾಡುವ ಮುಖವಾಡ ಹಾಕ್ಕೊಂಡು ಬರೀ ಕೆಟ್ಟದೇ ಮಾಡ್ತಿರ್ತಾರೆ. ತತ್ರೈವ ಶೌಚಂ ಸಕಲಂಚ ಕೃತ್ವ, we eat and pollute the same place, and one day we destroy the office into a garbage based on our attitude. ಅಲ್ಲೇ ತಿಂದು ಅಲ್ಲೇ ಗಲೀಜು ಮಾಡಿ ಸಮಾಧಿ ಮಾಪ್ನೋತಿ, ಇಡೀ ಕಾರ್ಯಸೌಧವನ್ನೇ ದೊಡ್ಡ ಸಮಾಧಿ ಗುರಿಯಲ್ಲಿ ಎರಡು ಥರ ಮಾಡಿ ನಾಶ ಮಾಡಿ ಹೋಗ್ತಾರೆ. ಏಕೈವ ದುಷ್ಟ ಪರ್ಯಾಪ್ತ ಕಾರಣಂ ಸತಾಂ ಸಮೂಲೆ ವಿನಾಶಯಂತಿ ದುರ್ಬುದ್ಧಿ ಮಾರ್ಗೇ ಸುಜನಂಚ ಹಂತಿ ಭಸ್ಮಾಸುರಾದೇವ ಅನರ್ಥಕಾರಿ. ಏಕೈಕ ದುಷ್ಟ, ಒಬ್ಬ ದುಷ್ಟ ಇದ್ದ ಸಾಕು. One idiot is sufficient to kill the numerous gracious dedicated employees. ಏಕೈಕ ದುಷ್ಟ ಪರ್ಯಾಪ್ತ ಕಾರಣಂ, it is more than sufficient. ಸತಾಂ ಸಮೂಲೆ ವಿನಾಶಯಂತಿ, all kinds of noble things will be destroyed, will be rooted out from him. That only one fellow is sufficient to destroy the system. Durbuddhi marge sujanancha hanti, he will destroy everybody, he will drag everybody to his route, he will destroy everything, even for the good people also, and ruin the system like Bhasmasura. Bhasmasura-deva anarthakari. They are like Bhasmasuras because they drag all the good people to their bad ideologies. ಅನ್ಯಾಯ ಮಾರ್ಗೆ ಲಬ್ಧಂ ಸ ವಿದ್ಯಾ ದುರ್ಬೋಧಕಾರಿ ಚ ವಿನಾಶಕಾರಿ. ಲಬ್ಧ ಅಲ್ಪ ಬುದ್ಧಿ ಚ ಅತಂತ್ರಕಾರಿ ಸಮೂಲನಾಶಂಚ ಕುಜನಾಯ ಸೌಖ್ಯಂ. The certificate we earn through copying our bad sources will destroy the entire system. It leads to half-baked knowledge or information, and that will kill everything and entertain the bad evils in the system. ಅನ್ಯಾಯ ಮಾರ್ಗೇ ಲಬ್ಧಂಚ ವಿದ್ಯಾ, ಯಾವ ವಿದ್ಯೆಯು ಅನ್ಯಾಯ ಮಾರ್ಗದಿಂದ ಬಂದಿದೆಯೋ ದುರ್ಬೋಧಕಾರಿ ಚ ವಿನಾಶಕಾರಿ, ಅದು ದುರ್ಬೋಧೆಯನ್ನು ಮಾಡುತ್ತೆ ಮತ್ತು ಸಿಸ್ಟಮ್ನ ನಾಶ ಮಾಡುತ್ತೆ. ಲಬ್ಧ ಅಲ್ಪ ಬುದ್ಧಿ, ಅರ್ಧ ಇರುವ ನಾಲೆಡ್ಜು, ಅರ್ಧ ಜ್ಞಾನ. ಲಬ್ಧ ಅಲ್ಪ ಬುದ್ಧಿ ಚ ಅತಂತ್ರಕಾರಿ, ಹಿಂದಕ್ಕೂ ಹೋಗೋಕ್ಕಾಗಲ್ಲ ಮುಂದಕ್ಕೂ ಹೋಗೋಕ್ಕಾಗಲ್ಲ, ತ್ರಿಶಂಕು ಸ್ಥಿತಿ. ಸಮೂಲ ನಾಶಂಚ ಕುಜನಾಯ ಸೌಖ್ಯಂ, ಒಳ್ಳೆಯ ಸಿಸ್ಟಮ್ನ ಹಾಳು ಮಾಡಿ ಕೆಟ್ಟ ಜನರಿಗೆ ಒಳ್ಳೆಯದಾಗುತ್ತೆ. ಕುಜನಾಯ ಸೌಖ್ಯಂ, ಕೆಟ್ಟ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಮಾರ್ಗ ಆಗುತ್ತೆ. ಪ್ರಯತ್ನಾದೇವ ದುರ್ಬುದ್ಧಿ ಪರೀಕ್ಷಾ ಕಾಲೇವ ನೃತ್ಯತಿ. We utilize all our negative ideas during the examination hall only. ಬಾಲ್ಯೇ ಜ್ಞಾನಮಾರ್ಜಂತಿ ಜೀವನೇ ತದನಂತರಂ. What we learn in the youth, during the time of youth, the same will be continued even in their life. ಬಾಲ್ಯೇ ಜ್ಞಾನಮಾರ್ಜಂತಿ, ಬಾಲ್ಯದಲ್ಲಿ ಯಾವ ಜ್ಞಾನವನ್ನು ಪಡೆದುಕೊಂಡಿರುತ್ತಾರೋ ಜೀವನೇ ತದನಂತರಂ, ಅದೇ ರೀತಿಯ ಆ್ಯಟಿಟ್ಯೂಡ್ ಲೈಫ್ ಲಾಂಗ್ ಬರುತ್ತೆ. ಕೆಟ್ಟ ಬುದ್ಧಿಯನ್ನು ಶಿಕ್ಷಣದಲ್ಲಿ ಕಲ್ತಿದ್ರೆ ಕೆಟ್ಟವನೇ ಆಗ್ತಾನೆ ಹೊರತು ಅವನು ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನಾದೇವ ದುರ್ಬುದ್ಧಿ, ಪ್ರಯತ್ನದಿಂದ ದುರ್ಬುದ್ಧಿಯನ್ನು ಕಲಿತೀವಲ್ಲ. ಪರೀಕ್ಷಾ ಕಾಲೇವ ನೃತ್ಯತಿ, ಸಾಮಾನ್ಯವಾಗಿ ಪರೀಕ್ಷಾ ಹಾಲಲ್ಲಿ ಕೆಟ್ಟದಾಗಿ ಏನೇನು ಯೋಚನೆ ಬರುತ್ತೋ ಎಲ್ಲ ಯೋಚನೆ ಮಾಡ್ತಾರೆ. ಪರವಸ್ತು ಪಾಷಾಣ ಅಂತ ಅನ್ಸೋದೇ ಇಲ್ಲ ಅವರಿಗೆ. ಏನು ಫ್ರೀ ಸಿಗುತ್ತೆ, ಉಚಿತವಾಗಿ ಏನು ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಮತ್ತು ಅದಕ್ಕೋಸ್ಕರ ತರಹವಾರಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಎಕ್ಸಾಮ್ ಹಾಲಲ್ಲಿ. ಬಾಲ್ಯ ಜ್ಞಾನ ಮಾರ್ಜಂತಿ, ಚಿಕ್ಕ ವಯಸ್ಸಿನಲ್ಲಿ ಏನು ಜ್ಞಾನವನ್ನು ಪಡೆದಿರುತ್ತೀಯೋ ಅದೇ ಜೀವನದಲ್ಲಿ ಮುಂದುವರಿಯುತ್ತದೆ. ಎಚ್ಚರವಿರಬೇಕು. ಕೇಳಿದ್ದಕ್ಕೆ ಧನ್ಯವಾದಗಳು.
ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಉಪದಿಷ್ಟಂ ಸಕುಜ್ಞಾನಂ ಪರೀಕ್ಷಾ ಕಾಲನರ್ತನಂ ನಿರ್ದಿಷ್ಟ ಸಕಲಾ ವಿದ್ಯಾರ್ಥಿ ಭವತಿ ಘಾತಕಃ. Teaching for all bad students is just a time pass. All bad students will dance in the examination hall instead of the in-depth study of a subject. All bad habits learned will be useless and they will damage the society, certainly. ಉಪದಿಷ್ಟಂ ಸ ಕುಜ್ಞಾನಂ. ಕೆಟ್ಟ ಉಪದೇಶವನ್ನು ಪಡೆದ ಯಾವ ವಿದ್ಯಾರ್ಥಿಯು ಪರೀಕ್ಷಾ ಕಾಲದಲ್ಲಿ ಕಷ್ಟಪಟ್ಟು ಓದಿದ್ದನ್ನು ಬರೆಯಲು ಸಾಧ್ಯವಿಲ್ಲ. ಬದಲಾಗಿ ಆ ಕಡೆ ಈ ಕಡೆ ನೋಡುವುದರಲ್ಲೇ ಗಮನ ಬಿಟ್ಟು ಪರೀಕ್ಷಾ ಗೌರವವನ್ನೇ ಹಾಳು ಮಾಡುತ್ತಾನೆ. ನಿಷ್ಫಲ ಸಕಲ ವಿದ್ಯಾ, ಅಂತಹ ಎಲ್ಲ ವಿದ್ಯೆಗಳು ನಿಷ್ಫಲ, ಫಲವನ್ನು ಕೊಡುವುದೇ ಇಲ್ಲ. ಅದು ಅಲ್ಲದೆ ಅಂತಹ ವಿದ್ಯಾರ್ಥಿ ಭೌತಿಕ ಘಾತಕ, ಅವನು ಮುಂದೆ ದೊಡ್ಡ ಸಮಾಜ ಘಾತಕ ಶಕ್ತಿಯಾಗಿ ಬೆಳೆಯುತ್ತಾನೆ ಹೊರತು ಜ್ಞಾನಿ ವಿಜ್ಞಾನಿಯಾಗಿ ವಿಕಾಸ, ಅಭಿವೃದ್ಧಿ, ಪರಿವರ್ತನೆಯಲ್ಲಿ ತೊಡಗಲು ಸಾಧ್ಯವೇ ಇಲ್ಲ. ದುರುದ್ದೇಶ್ಯೇ ಕೃತಂ ಪಾಠಂ ಗುರುಬುದ್ಧಿಂ ಪ್ರಜಾನತಿ. ಗುರುಬುದ್ಧಿಂ ಪ್ರಜಾನತಿ. ಗುರುವತ್ ಶಿಷ್ಯಮುತ್ಪತ್ತಿ ಪ್ರವೃತ್ತಿ ರಕ್ಕಸಾಮತಿ. Educating with hateful intent will reflect the true nature of an instructor. Students mimic their ideologies or teacher ideology and spread a negative mindset throughout the society. ದುರುದ್ದೇಶೇ ಕೃತಂ ಪಾಠಂ. ಪಾಠವು ದುರುದ್ದೇಶಪೂರ್ವಕವಾಗಿ ಕೆಟ್ಟ ಭಾವನೆಯನ್ನು ಕೆರಳಿಸುವ ಉದ್ದೇಶವಾಗಿ. ಗುರುಬುದ್ಧಿಂ ಪ್ರಜಾನತಿ. ಗುರುವಿನ ಕೆಟ್ಟ ಬುದ್ಧಿಯನ್ನು ಹುಡುಗರ ಮೇಲೆ ಒತ್ತಡ ಹಾಕುವುದರಿಂದ ಗುರುವತ್ ಶಿಷ್ಯಮುತ್ಪತ್ತಿ. ಗುರುವಿನ ರೀತಿಯಲ್ಲೇ ಅಂಥ ಶಿಷ್ಯನು ತಯಾರಾಗುತ್ತಾನೆ. ಇದರಿಂದ ರಕ್ಕಸ ಬುದ್ಧಿಯು ಹೆಚ್ಚಾಗುತ್ತದೆ ಹೊರತು ಸಾತ್ವಿಕ ಬುದ್ಧಿಗಳು ಬರಲು ಸಾಧ್ಯವೇ ಇಲ್ಲ. ಇದರಿಂದ ಸ್ಟೂಡೆಂಟ್ಸ್ ಮಿಮಿಕ್ ದೇರ್ ಟೀಚರ್ಸ್ ಆ್ಯಂಡ್ ಸ್ಪ್ರೆಡ್ ಎ ನೆಗೆಟಿವ್ ಮೈಂಡ್ ಸೆಟ್. ವಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್. ದುರ್ಜ್ಞಾನಂ ಸಕಲಂ ಪ್ರಾಪ್ಯ ಸತ್ಕಾರ್ಯಂ ಕೋತ್ರ ಸಾಧ್ಯತೆ. ಸಕಲಂ ದುಷ್ಟ ಸಾಮ್ರಾಜ್ಯಂ ಕೇವಲಂ ನಾಶಕಾರಣಂ. When we acquire all negative habits, how is that there is a positivist aspect within the system? Burdened by a corrupt kingdom results in the complete destruction of ethics within the system. ದುರ್ಜ್ಞಾನಂ ಸಕಲಂ ಪ್ರಾಪ್ಯ. ಕೆಟ್ಟ ಜ್ಞಾನವನ್ನೆಲ್ಲ ಅಧ್ಯಯನ ಮಾಡಿ ಒಳ್ಳೆಯ ಕೆಲಸಗಳಿಗೆ ಮನಸ್ಸಾದರೂ ಇಲ್ಲಿ ಹೋಗುತ್ತೆ. ಸಕಲಂ ದುಷ್ಟ ಸಾಮ್ರಾಜ್ಯಂ. ಎಲ್ಲವೂ ದುಷ್ಟರ ಸಾಮ್ರಾಜ್ಯ. ಇದರಿಂದ ಅಭಿವೃದ್ಧಿಗಿಂತ ನಾಶವೇ ಆಗುತ್ತದೆ. ಕೇವಲಂ ನಾಶಕಾರಣಂ. ಉಪಾಧ್ಯಾಯ ಉದಾಸೀನಂ ಸಮಾಜ ಘಾತ ನಿಶ್ಚಯಂ. ಸರ್ವಂ ಪ್ರತಿಫಲಂ ಪ್ರಾಪ್ಯ ಸಮಾಜಂಚ ವಿನಶ್ಯತಿ. ಎ ಟೀಚರ್ಸ್ ಲೇಜಿನೆಸ್ ಕ್ಯಾನ್ ಲೀಡ್ ಟು ಎ deterioration of a society. Not just one educator can cause damage, but he can weaken the whole system after getting all the returns. He is getting all the returns, but he is weakening the system and the society. ಉಪಾಧ್ಯಾಯಸ್ಯ ಉದಾಸೀನಂ. ಉಪಾಧ್ಯಾಯನ ಉದಾಸೀನವು ಸಮಾಜಾಘಾತ ನಿಶ್ಚಯಂ. ಸಮಾಜ ಆಘಾತ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಎಚ್ಚರವಿಲ್ಲದ ಉಪಾಧ್ಯಾಯ ಯಾವುದೇ ರೀತಿಯ ಸಾಮಾಜಿಕ ಕೊಡುಗೆಯನ್ನು ಕೊಡಲು ಸಾಧ್ಯವಿಲ್ಲ. ಸರ್ವಂ ಪ್ರತಿಫಲಂ ಪ್ರಾಪ್ಯ ಸಮಾಜಂಚ ವಿನಶ್ಯತಿ. ಇವನು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜವನ್ನು ಹಾಳು ಮಾಡುತ್ತಾನೆ. ಶಿಕ್ಷಣಂ ಶಿಕ್ಷಕಾದೀನಂ ಸ್ವನೀತ್ಯಾ ವಿನಿಯುಜ್ಯತೆ. ಸಮಾಜವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ. Education is dependent. Good teacher with ethics and discipline
Education depends on a good teacher who has the ethics and discipline. An individual who possesses strong skills and intelligence will guide an effective system. ಒಳ್ಳೆಯ ಸುನೀತಿಯಿಂದ ಯಾರು ಶಿಕ್ಷಣವನ್ನು ಹೇಳಿಕೊಡುತ್ತಾನೋ ಅವನು ಒಳ್ಳೆಯ ಶಿಕ್ಷಕನಾಗುತ್ತಾನೆ. ಸುಜ್ಞಾನವಾದಿಯಾಗಿ ವಿದ್ಯಾರ್ಥಿಯನ್ನು ಶುದ್ಧ ಸಾಮ್ರಾಜ್ಯಕ್ಕೆ ಎಳೆದೊಯ್ಯುತ್ತಾನೆ. ಸುಜ್ಞಾನವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ. ಶುದ್ಧ ಸಾಮ್ರಾಜ್ಯಕ್ಕೆ ಕಾರಣ ಆಗೋದು ಯಾರು? ಒಳ್ಳೆಯ ಜ್ಞಾನವನ್ನು ಹೇಳಿಕೊಡುವಂತಹ ಶಿಕ್ಷಕ. ಅದರಿಂದ ಶಿಕ್ಷಕನ ಅಧೀನವೇ ಶಿಕ್ಷಣವು. ಶಿಕ್ಷಕ ಸರಿ ಇದ್ರೆ ಶಿಕ್ಷಣ ಸರಿ ಇರುತ್ತದೆ. ಪರೀಕ್ಷಾಚರಣಂ ಜ್ಞಾತುಂ ಸ್ಥಾನೇತು ಪರಿವೀಕ್ಷಣಂ. ಪರಿಸರೇ ಲಬ್ಧ ಕುಜ್ಞಾನಂ ದರ್ಪಣಂ ನತು ಜ್ಞಾನದಂ. To gain the insight into the exam system or situation, simply observe the surrounding area. If all the answers are written on the walls, it indicates a significant amount of malpractice within the examination hall. ಪರೀಕ್ಷಾಚರಣಂ ಜ್ಞಾತಂ. ಪರೀಕ್ಷೆ ಆಚರಣೆಯನ್ನು ನೋಡಬೇಕು ಅಂತಾದರೆ ಹೇಗೆ ನಡೆಯುತ್ತೆ ಪರೀಕ್ಷೆ ಅಂತ ನೋಡಬೇಕಾದ್ರೆ ಸುತ್ತಮುತ್ತ ಒಂದು ರೌಂಡ್ ನೋಡಿದ್ರೆ ಸಾಕು. ಪರಿಸರೇ ಲಬ್ಧ ಕುಜ್ಞಾನಂ. ಸುತ್ತಮುತ್ತ ಪರಿಸರ ಸರಿ ಇಲ್ಲ ಅಂತಂದರೆ ಅಲ್ಲಿ ಎಕ್ಸಾಮಿನೇಷನು ಸರಿಯಾಗಿ ನಡೀತಾ ಇಲ್ಲ. ಅದು ಜ್ಞಾನದಂ. ಜ್ಞಾನಕ್ಕೋಸ್ಕರ ಇಲ್ಲ, ಇಲ್ಲಿ ಲಾಭಕ್ಕೋಸ್ಕರ ನಿಂತಿದೆ ಎಂದು ಸಹಜವಾಗಿ ತಿಳಿದುಕೊಳ್ಳಬಹುದು. ಪರೀಕ್ಷಾ ಕಾಲೆ ಸಕಲಂ ಸದುತ್ತರಂ ದದಾತಿ ಯೋಸೋ ವಿನಾಶಕಾರಿ. ಕಾಲಂ ಧನಂ ಸರ್ವ ವಿನಾಶಯಂತಿ ಭ್ರಷ್ಟೋ ಗುರುಸ್ತತ್ರ ಕುಜನಶ್ಚ ರಾಶಿಃ. If an invigilator supporting copies and required answers to the students in the examination hall is not a good teacher, that kind of teacher will destroy or ruin the entire system with immorality. ಸದುತ್ತರಂ ದದಾತಿ ಯೋಸೋ ವಿನಾಶಕಾರಿ. ಉತ್ತರವನ್ನು ಬರೆಯಲಿ ಎಂದು ಕೊಡಿಸಿದಂಥ ವಿದ್ಯಾರ್ಥಿಗೆ ಸೂಪರ್ವೈಸ್ ಮಾಡುವವನೇ ಹೇಳ್ಕೊಡ್ತಾ ಇದ್ರೆ ಯಹ ಸಹ ವಿನಾಶಕಾರಿ, ಅವನೇ ದೊಡ್ಡ ರಾಕ್ಷಸ. ಕಾಲಂ ಧನಂ ಸರ್ವ ವಿನಾಶಯಂತಿ. ದುಡ್ಡು ವೇಸ್ಟು, ಟೈಮು ವೇಸ್ಟು. ಭ್ರಷ್ಟೋ ಗುರುಸ್ತತ್ರ ಕುಜನಶ್ಚ ರಾಶಿ. ಇವನು ಒಬ್ಬ ಗುರುವಾಗಿ ಭ್ರಷ್ಟನಾಗುವುದರ ಜೊತೆಗೆ ಇಡೀ ಸಮಾಜವನ್ನು ಭ್ರಷ್ಟತನದಲ್ಲಿ ರಾಶಿ ರಾಶಿ ಮುಳುಗಿಸುತ್ತಾನೆ. ಕುಜನಶ್ಚ ರಾಶಿ. ಕೆಟ್ಟ ಜನರ ರಾಶಿಯನ್ನೇ ಸೃಷ್ಟಿ ಮಾಡುತ್ತಾನೆ. ಸರ್ಕಾರಿ ಕಾರ್ಯೇ ಕುಬುಧಾ ವಿನೀತಂ ಸದಾ ಉದಾಸೀನ ಉಪೇಕ್ಷ ಕಾರಣಂ. ಸದಾ ಸ್ವಕಾರ್ಯಾದಿ ಸಲಾಪಚಿಂತಾ ಸಮಾಧಿಮಾಪ್ನೋತಿ ಸಹವರ್ತಿ ಬಂಧುವಿಃ. Those who are polite and lazy in the government sector are often dangerous and selfish due to their self-centered nature. They are very much concerned about the selfishness and destroy or ruin the entire system with their colleagues or surroundings and construct the grave of the system shortly with his talent. So they are good to construct the graves, not to construct the human society. ಕುಬುಧಾ ವಿನೀತಿಂ ಸದಾ ಉದಾಸೀನಂ. ಕೆಟ್ಟ ಬುದ್ಧಿ ಇರುತ್ತೆ, ಸದಾ ಉದಾಸೀನಾಗಿರ್ತಾನೆ, ತಾತ್ಸಾರ ಮಾಡ್ತಾನೆ. ಎಲ್ಲಿ? ಸರ್ಕಾರಿ ಕಾರ್ಯದಲ್ಲಿ ಸದಾ ಸ್ವಕಾರ್ಯಾದಿ ಸಲಾಭ ಚಿಂತ. ಅವನಿಗೆ ತನ್ನ ಲಾಭ ಏನು, ಇವ್ರು ಬಂದರು ಈ ಕಸ್ಟಮರ್ ನಂಗೇನು ಲಾಭ ಅಂತ ನೋಡ್ತಾನೆ ಬಿಟ್ಟರೆ ಅವ್ರಿಗೇನು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಕುಬುಧಾ ವಿನೀತಂ, ಪೊಲೈಟಾಗಿ ಹೆಂಗೆ ನೈಸಾಗಿ ಯಾವ ರೀತಿ ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾನೆ. ಚಿಂತಾ ಸಮಾಧಿ ಮಾಪನೋತಿ ಸಹವರ್ತಿ ಬಂಧುವಿಹಿ. ಈ ಸಮಾಧಿ ಮಾಡೋದಕ್ಕೋಸ್ಕರ ಸರ್ಕಾರವನ್ನು ಸಹವರ್ತಿಗಳ ಒಂದು ಕೂಟವನ್ನು ಮಾಡಿಕೊಂಡು ಆ ಮೂಲಕ ಸಹವರ್ತಿ ಬಂಧುವಿಹಿ ಸಮಾಧಿ ಮಾಪನೋತಿ ಎಲ್ಲವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ದುರ್ಮಾರ್ಗದಾರಿ ಖಲು ಭಾಗ್ಯಶಾಲಿ. ಅದೃಷ್ಟವಾನ್ ಸಕಲ ಸೌಭಾಗ್ಯವಂತ. ಪರೋಪಕಾರಾರ್ಥಿ ಸೌಭಾಗ್ಯಹೀನ. ವಿಧೇರ್ವಿಧಾನಂ ವಿಪರೀತ ಕಾಲಂ. Wicked and crooked individuals may be fortunate, but those who support others and are benevolent, compassionate will ultimately ruin themselves, which is the order of the day. O God, where are you?
ದುರ್ಭಾಗ್ಯಶಾಲಿ ಖಲು ಭಾಗ್ಯಶಾಲಿ. ಭಾಗ್ಯವಂತರು ಯಾರು ಅಂದರೆ ಕೆಟ್ಟ ಮಾರ್ಗವನ್ನು, ದುರ್ಮಾರ್ಗದಾರಿ, ಕೆಟ್ಟದೆಟ್ಟ ದಾರಿಯನ್ನು ಮಾಡುವವರೇ ಒಳ್ಳೆಯವರು ಈ ಕಾಲದಲ್ಲಿ. ಅದೃಷ್ಟವಾನ್ ಸಕಲ ಸೌಭಾಗ್ಯವಂತಹ, ಅವರು ಅದೃಷ್ಟವಂತರು, ಸಕಲ ಸೌಭಾಗ್ಯವಂತರು. ಬದಲಾಗಿ ಪರೋಪಕಾರಾರ್ಥಿ, ಸೌಭಾಗ್ಯ, ಒಳ್ಳೇದು ಮಾಡೋಣ, ದೇಶ ಯಾರಿಗೆ ತೊಂದರೆ ಮಾಡೋದು ಬೇಡ, ನನ್ನ ಪಾಡಿಗೆ ನಾವಿರೋಣ ಅಂತಂದರೆ ಪರೋಪಕಾರಾರ್ಥಿ ಸೌಭಾಗ್ಯಹೀನ, ಅವನಿಗೆ ಅದೃಷ್ಟವೇ ಇರುವುದಿಲ್ಲ. ವಿಧೇರ್ವಿಧಾನಂ ವಿಪರೀತ ಕಾಲಂ. ಭಗವಂತ ಏನೇನು ಬಂದು ಹೋಯ್ತಪ್ಪ, ವಿಪರೀತವಾದ ಕಾಲ. ವಿಧೇರ್ವಿಧಾನಂ, ವಿಧಿಯ ಆಟ ಇದು ಎಂಬುದರಲ್ಲಿ ಸಂಶಯವೇ ಇಲ್ಲ. ಪರೀಕ್ಷಾ ಕಾಲೇ ಸಹಸಾ ಪಠಿತ್ವ ಸರ್ವಂ ಕ್ಷಣೇ ಲಿಖತಿ ಸಮಸ್ತ ಉತ್ತರಂ. ಸರ್ವಂ ಪರೀಕ್ಷಾಯ ಸುಜ್ಞಾನಬೋಧಂ ಕ್ಷಣೇ ವಿನಾಶಂ ಸತು ಜ್ಞಾನ ವಿಸ್ಮಯಂ. Some students read 1 hour before the exam and struggle to write the answers soon, as early as possible. That intelligence is limited to exam, will melt in the air soon, and not useful for the long time. ಸಹಸಾ ಪಠಿತ್ವ ಸರ್ವೇ ಕ್ಷಣಂ ಲಿಖತಿ ಸಮಸ್ತ ಉತ್ತರಂ. ತಕ್ಷಣ ಓದಿ ತಕ್ಷಣ ಬರೆದು ತಕ್ಷಣ ಮುಗಿಸ್ಬಿಡ್ಬೇಕು. ಪರೀಕ್ಷಾ ಕಾಲೇ, ಪರೀಕ್ಷೆಯನ್ನು ಬರೆದ ಮುಗಿಸಿ ಬಿಟ್ಬಿಡ್ಬೇಕತೆ. ಸರ್ವಂ ಪರೀಕ್ಷಾಯ ಸುಜ್ಞಾನ ಬೋಧಂ. ಎಲ್ಲ ಸುಜ್ಞಾನ, ಎಲ್ಲ ವಿಜ್ಞಾನ, ಎಲ್ಲ ಬೋಧೆಗಳು ಕೂಡ ಕೇವಲ ಪರೀಕ್ಷೆಗಾಗಿ. ಅದು ಎಷ್ಟು ಬೇಗ ಓದಿ ಕಲಿತು ಬರೀತಾರೋ ಅಷ್ಟೇ ಬೇಗ ಅದು ಕ್ಷಣೇ ವಿನಾಶಂ ಸತು ಜ್ಞಾನ ವಿಸ್ಮಯಂ ನತು ಜ್ಞಾನ ವಿಸ್ಮಯಂ. ಅದು ತಕ್ಷಣದಲ್ಲಿ ಲಾಭ ಕೊಡುತ್ತೆ, ತಕ್ಷಣದಲ್ಲಿಯೇ ನಾಶವಾಗಿ ಜ್ಞಾನ ವಿಸ್ಮಯವಾಗಿ ಯಾವುದೇ ರೀತಿಯ ಪ್ರತಿಫಲ ದೀರ್ಘಾವಧಿಯಲ್ಲಿ ಸಿಗುವುದೇ ಇಲ್ಲ. ಸೌಲಭ್ಯಂ ಸಕಲಂ ಜಾತ್ಯಾದಿ ಪ್ರಾಪ್ಯ ಸದಾ ಸುಖೀ ಭವತಿ ಸರ್ಕಾರ ಜಾಲೇ. ಅನಂತಕಾಲೇ ಅಧಿಕಾರ ಸೌಖ್ಯಂ ವಿಧೇರ್ವಿಲಾಪಂ ಸತಾಂ ವಿನಾಶಂ. They will lead a happy life in the government setup after receiving all the facilities from the government, especially based on the caste. Long life enjoys official life, which is based on really caste. Oh God, kill the skilled. Oh God, you are killing the skilled persons. ಸೌಲಭ್ಯಂ ಸಕಲಂ ಪ್ರಾಪ್ಯ ಸುಖೀ ಭವತಿ ಸರ್ಕಾರ ಜಾಲೆ. ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರ ಜಾಲದಲ್ಲಿ ಪಡೆದುಕೊಂಡು, ಜಾತಿಯ ಹೆಸರಲ್ಲಿ ಪಡೆದುಕೊಂಡು, ಅನಂತಕಾಲೇ ಅಧಿಕಾರ ಸೌಖ್ಯಂ, ಅನಂತ ಕಾಲದಲ್ಲಿ ಅಧಿಕಾರದಲ್ಲಿ ಸುಖವಾಗಿರುತ್ತಾರೆ. ವಿಧೇರ್ ವಿಲಾಪಂ, ವಿಧಿಯ ಆಟವಲ್ಲವೇ ಇದು. ಸತಾಂ ವಿನಾಶಂ, ಒಳ್ಳೆಯ ವ್ಯಕ್ತಿಗಳ ವಿನಾಶಕ್ಕೆ ಕಾರಣ. ದೇವರೇ, ಒಳ್ಳೆಯವರನ್ನು ಕೊಲ್ಲುತ್ತಿದ್ದೀಯಪ್ಪ. ದುರ್ಜನಾದೇವ ಸೌಲಭ್ಯಾಂ ಸರ್ಕಾರಾದೇವ ದೀಯತೆ. ದುರಭ್ಯಾಸಾದಿ ಸೌಖ್ಯಾಯ ಜಯಂ ದುಷ್ಟ ಪರಂಪರಾ. The government will provide all types of facilities to the evil guys. Bad people are ever interested in food, sleep and sex only. Oh victory of cruelty, oh victory of the dismal. ಸೌಲಭ್ಯಾಂ ಸರ್ಕಾರಾದೇವ ದೀಯತೆ ದುರ್ಜನಾದೇವ. ದುರ್ಜನರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ಅವರೇನು ಮಾಡ್ತಾರೆ? ದುರಭ್ಯಾಸಾದಿ ಸೌಖ್ಯಾಯ, ಅವರ ಸುಖಕ್ಕೋಸ್ಕರ ದುರಭ್ಯಾಸಗಳನ್ನೆಲ್ಲ ಕಲಿತು ಜಯಂ ದುಷ್ಟ ಪರಂಪರೆಗೆ ದಾರಿ ಮಾಡಿಕೊಟ್ಟು ಜೈ ಎನಿಸಿಕೊಳ್ಳುತ್ತಾರೆ. ಓ ದೇವರೇ, ನೀ ಎಲ್ಲಿರುವಿ? ದುಷ್ಟಕೂಟಾದಿ ಸಂವೃತ್ತಃ ಅಭಿಮನ್ಯುರಿವಾ ಭುವಿ. ಸತಾಂ ವಿಪದಿ ಸರ್ವತ್ರ ಕೇವಲಂ ಕಷ್ಟ ಜೀವನಂ. Like Abhimanyu in Chakravyuha, land is encircled with a horrible people team. Leading an outstanding person's life is terrible in reality. Leading an outstanding personality in the real life is very difficult in reality. ದುಷ್ಟಕೂಟಾದಿ ಸಂವೃತ್ತಃ ಅಭಿಮನ್ಯುರಿವಾ ಭುವಿ. ಅಭಿಮನ್ಯುವಿನಂತೆ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಂತೆ ಈ ಭೂಮಿಯು ದುಷ್ಟಕೂಟರಿಂದ ತುಂಬಿ ಹೋಗಿದೆಯಲ್ಲಪ್ಪ. ಸತಾಂ ವಿಪದಿ ಸರ್ವತ್ರ, ಒಳ್ಳೆಯ ಜನರಿಗೆ ವಿಪತ್ತು ಎಲ್ಲಿ ನೋಡಿದರೂ ಕಾಣುತ್ತದೆ.
ಕೇವಲಂ ಕಷ್ಟ ಜೀವನಂ, ಲೀಡಿಂಗ್ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ. ನಾಲೆಡ್ಜ್ ಇದೆ, ವಿಜ್ಞಾನ ಇದೆ, ವಿಕಾಸ ಇದೆ ಅಂತ ಹೇಳುವ ಯಾವ ವ್ಯಕ್ತಿಯೂ ಸುಖವಾಗಿಲ್ಲ. ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಎಲ್ಲ ರೀತಿಯಿಂದಲೂ ಮೆಟ್ಟಿ ತುಳಿದು ಜೀವನ ಕೇವಲಂ ಕಷ್ಟ ಜೀವನಂ, ಅವನು ಹೇಗೋ ಬದುಕುವುದಕ್ಕೆ ಒಂದು ದಾರಿ ಮಾಡಿಕೊಂಡಿರ್ತಾನೆ ಬಿಟ್ಟರೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ. ಪರೋಪಕಾರಾಯ ವಿನಷ್ಟ ಜೀವನಂ ಸಮೃತ್ಯುಮಾಪ್ನೋತಿ ದೌರ್ಭಾಗ್ಯ ಜೀವನಂ. ವಿಧೇರ್ವಿಧಾತ ಕುಜನಾನುರಾಗಿ ಸತಾಂ ಸದಾ ಪೀಡತಿ ನಿತ್ಯಕಾಲೇ. Those who live for others, they cannot lead a normal life and die pathetically. They suffer like anything in their real life. Supernatural being is in favor of bad persons and extends painful life for the good persons. ಪರೋಪಕಾರಾಯ ವಿನಷ್ಟ ಜೀವನಂ, ಬೇರೆಯವರಿಗೋಸ್ಕರ ತನ್ನ ಜೀವನವನ್ನೇ ಯಾರು ತ್ಯಾಗ ಮಾಡಿರುತ್ತಾರೋ ಸಮೃತ್ಯುಮಾಪ್ನೋತಿ ದೌರ್ಭಾಗ್ಯ ಜೀವನಂ, ನೊಂದು ಬೆಂದು ಕಷ್ಟದಲ್ಲಿ ಸತ್ತು ಹೋಗುತ್ತಾರೆ. ವಿಧೇರ್ವಿಧಾತ, ವಿಧಿಯ ಆಟ ಏನಿದು. ಕುಜನ ಅನುರಾಗಿ, ವಿಧಿಯೇ ಕುಜನರ ಸಹಕಾರ ಮಾಡಿದರೆ ಸತಾಂ ಸದಾ ಪೀಡತಿ ನಿತ್ಯ ಕಾಲೇ, ಒಳ್ಳೆಯವರನ್ನ ಯಾವುದೆಲ್ಲ ಕಾಲದಲ್ಲಿಯೂ ಯಾಕಪ್ಪ ಹೀಗೆ ಪೀಡಿಸ್ತೀಯ. ವಿಧೇರ್ವಿಧಾತ ಕುಜನಾನುರಾಗಿ ಸತಾಂ ಸದಾ ಪೀಡತಿ ನಿತ್ಯ ಕಾಲೇ. ಜ್ಞಾನಾರ್ಜನಂ ಕುತ್ರ ವಿಚಾರಹೀನ, ವೇಗೇ ಸಮಾಯಾತಿ ಸೌಲಭ್ಯ ಕಾರಣಂ. ಹವ್ಯಾಸ ಭೋಗೇ ಪ್ರಕೃತಿಂ ಸನಾಶಿ, ಅನಂತಕಾಲೇ ಅಪಾಯಕಾರಿ. Those who receive additional facilities are unable to acquire good skills. They pick up variety of negative habits and damage the environment over time. ಜ್ಞಾನಾರ್ಜನಂ ಕುತ್ರ ವಿಚಾರ, ವಿಚಾರವೇ ಇಲ್ಲದೆ ಇರುವವನಿಗೆ ಜ್ಞಾನಾರ್ಜನೆ ಎಲ್ಲಿ ಸಾಧ್ಯ. ವೇಗೇ ಸಮಾಯಾತಿ, ತಕ್ಷಣದಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆಯುತ್ತಾನೆ. ಹವ್ಯಾಸವನ್ನು ಪಡ್ಕೊಂಡಿರ್ತಾನೆ, ಕೆಟ್ಟ ಕೆಟ್ಟ ಭೋಗ ಲಾಲಸೆಗಳಿಂದ ಬದುಕ್ತಾ ಇರ್ತಾನೆ, ಪ್ರಕೃತಿಯನ್ನು ನಾಶ ಮಾಡ್ತಿರ್ತಾನೆ. ತಾನು ನಾಶ ಮಾಡೋದ್ರ ಜೊತೆಗೆ ಅನಂತ ಕಾಲದವರೆಗೂ ಇವನು ದೊಡ್ಡ ಅಪಾಯಕಾರಿಯಾಗಿ ಮೆರೆಯುತ್ತಲೇ ಇರುತ್ತಾನೆ. ದುರಂತ ನಾಯಕರು. ಸ್ವೀಕೃತ್ಯ ದುರ್ನರ್ತನ ಲೋಭಜಾಲಂ ಸಖಾದಯಂತಿ ಕೀಟಾದಿ ಮೂಲಂ. ಆಹಾರ ನಿದ್ರಾ ಸುರತಾದಿ ಭೋಗಂ ವಿಸ್ತಾರವಾದಿ ಚ ವಿನಾಶ ಹೇತೋ. Having access to all amenities and living a wasteful way of life, they consume everything including insects, stimulated by eating, sleeping and having sex constantly. However, they are greedy for others' life or greedy in various traits. ಸ್ವೀಕೃತ್ಯ ದುರ್ನರ್ತನ ಲೋಭಜಾಲಂ, ಎಲ್ಲ ರೀತಿಯ ಕೆಟ್ಟ ದಾರಿಯನ್ನು ಹಿಡಿದ್ರು ಯಾವ್ದ್ಯಾವುದು ತನಗೆ ಬೇಕೋ ಎಲ್ಲದನ್ನು ಮಾಡ್ಕೊಂಡಿರ್ತಾರೆ. ಸಖಾದಯಂತಿ ಕೀಟಾದಿ ಮೂಲಂ, ಕೀಟದಿಂದ ಹಿಡಿದು ಎಲ್ಲ ಪ್ರಾಣಿಗಳನ್ನು ತಿಂದು ಸುಖವಾಗಿ ಮೆರೆದು ಸುಖವಾಗಿರ್ತಾರೆ. ಇವರ ಉದ್ದೇಶ ಆಹಾರ ನಿದ್ರಾ ಸುರತಾದಿ ಭೋಗಂ, ಆಹಾರ ನಿದ್ರೆ ಸುರತ, ಇಷ್ಟರಲ್ಲೇ ಇವರು ಲಿಮಿಟ್ ಆಗಿರ್ತಾರೆ. ಅಷ್ಟಾದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ವಿಸ್ತಾರವಾದೀಚ ವಿನಾಶ ಹೇತು, ಬೇರೆಯವರು ಸ್ವಲ್ಪ ಏನಾದ್ರು ಸುಖವಾಗಿದ್ದಾರೆ ಅಂತಂದ್ರೆ ಅವ್ನು ಹೇಗಾದ್ರೆ ಮಾಡಿ ಬಗ್ಗು ಬಡ್ದು ಅವ್ರು ಸುಖವಾಗಿರಬಾರ್ದು, ನಾನು ಮಾತ್ರ ಸುಖವಾಗಿರಬೇಕು ಎಂಬುದನ್ನು ಈ ಲೋಭಜಾಲ ವಿಸ್ತಾರ ಮಾಡಿಕೊಂಡಿದೆ. ಇದು ವಿನಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಉದಾಸೀನಿ ಸದಾ ಚಿಂತಾ ಪರದಾರಾಣಿ ದ್ರವ್ಯ ಜನ್ಮದಾರಭ್ಯ ಮೋಸಾಯ ಸೌಭಾಗ್ಯ ಸ್ವಾರ್ಥ ಜೀವನಂ. Mostly lethargic and lazy are worried about the other's life, others' property, others' goods and others' wife. They learn selfishness by birth and enjoy the life at the cost of the others. ಉದಾಸೀನಿ ಸದಾ ಚಿಂತಾ ಪರದಾರಾಣಿ ದ್ರವ್ಯ, ಪರದ್ರವ್ಯ ಪರ ವಸ್ತುಗಳು ಇದ್ರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಯಾವಾಗಲೂ ಸೋಂಬೇರಿ ಥರ ಲೆಥಾರ್ಜಿಕ್ ಆಗಿ ಜೀವನ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನಿದ್ರು ಹೆಚ್ಚಿಗಿದ್ದಲ್ಲಿ ಮೇಯೋದು, ಬೆಚ್ಚಗಿದ್ದಲ್ಲಿ ಮಲಗೋದು. ಜನ್ಮದಾರಭ್ಯ ಮೋಸಾಯ, ಹುಟ್ಟಿನಿಂದಲೂ ಇವ್ರ ಜನ್ಮವೇ ಮೋಸ.
ಎಷ್ಟೇ ಶಿಕ್ಷಣ ಕೊಟ್ಟರು ಅಷ್ಟೇ, ಯಾವುದೇ ಸೌಲಭ್ಯ ಕೊಟ್ಟರು ಅಷ್ಟೇ, ಸೌಭಾಗ್ಯ ಸ್ವಾರ್ಥ ಜೀವನ. ಎಲ್ಲ ರೀತಿಯ ಸೌಭಾಗ್ಯ ಮುಕ್ತವಾಗಿ ಫ್ರೀಯಾಗಿ ಸಿಗಬೇಕು, ಅವರಿಗೆ ಉಚಿತವಾಗಿ ಸಿಗಬೇಕು. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿಯ ಸಮಾಜ ಅಭಿವೃದ್ಧಿ, ಚಿಂತನ ಮಂಥನ, ವಿಜ್ಞಾನ ವಿಕಾಸ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಎಷ್ಟಿದ್ರೂ ಸ್ವಾರ್ಥ, ಬರಲಿ ಬರಲಿ ಬರಲಿ. ಮೋಸ್ಟ್ಲಿ ದೇ ಆರ್ ಲೆಥಾರ್ಜಿಕ್. ಇಷ್ಟಾದರೂ ಸೋಂಬೇರಿತನ, ಬೇರೆ ಪರವಸ್ತುಗಳೆಲ್ಲ ಬೇಕು ನನಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಚ್ಚರವಿರಬೇಕು. ಪರೀಕ್ಷೆ ಕಾಲೇ ಚಲದೂರವಾಣ್ಯಾಂ ಸದಾ ನಿಮಗ್ನಃ ಕಸ್ತತ್ರ ಗಮನಂ. ಛಾತ್ರ ಸದಾ ಮಗ್ನ ಸಂವಾದ ಜಾಲೆ ಗೋಪಾಲಕೋ ಹಂತಿ ಪಶೂನಿ ಸರ್ವಾನ್. Those who are very much concerned about the mobiles cannot concentrate on the exams. A student who is chatting more with other friends will destroy other friends also. Like a cow protector himself is killing all the cows. ಪರೀಕ್ಷೆ ಕಾಲೇ ಚಲದೂರವಾಣ್ಯ, ಮೊಬೈಲ್ ಫೋನ್ನಲ್ಲಿ ಯಾವಾಗಲೂ ನಿಮಗ್ನನಾಗಿ ಇರುವವರಿಗೆ ಎಲ್ಲಿಯ ಗಮನ, ಎಲ್ಲಿಯ ಜ್ಞಾನ, ಎಲ್ಲಿಯ ಯೋಚನೆ. ಛಾತ್ರ ಸದಾ ಮಗ್ನ ಸಂವಾದ ಜಾಲೆ, ಯಾವುದೇ ಸಮಯದಲ್ಲಿ ಅವನು ಸಂವಾದ ಮಾಡೋದರಲ್ಲೇ ಮುಳುಗಿರುತ್ತಾನೆ. ಇದರಿಂದ ಅವನು ಹಾಳಾಗುತ್ತಾನೆ, ಅವನ ಜೊತೆಗಾರರು ಹಾಳಾಗುತ್ತಾರೆ. ಗೋಪಾಲಕನಾದವನು ಹಸುಗಳನ್ನೇ ಸಾಯಿಸಿದರೆ ಹೇಗೋ ಹಾಗೆಯೇ ಒಳ್ಳೆಯ ವ್ಯಕ್ತಿ ಇವನ ಜೊತೆ ಬಂದು ಸೇರಿಕೊಂಡ್ರೆ ಇವನ ಜೊತೆ ಸೇರಿದಂತಹ ವ್ಯಕ್ತಿ ಅವನು ಹಾಳಾಗುತ್ತಾನೆ. ಎಚ್ಚರವಿರಬೇಕು. ಶಿಕ್ಷಣಾದಿ ಸುಧಾಜ್ಞಾನಂ ಧೀಯತಾಂ ಯೋಗ್ಯ ಪಾತ್ರಯ ಅನ್ಯಥಾ ವ್ಯರ್ಥಕಾಲೋಯಂ ನೈಮಲಾಭಂಚ ಲೋಷ್ಠವತ್. ಎಜುಕೇಶನ್ ಶುಡ್ ಬಿ ಗಿವನ್ ಟು ದೋಸ್ ಹೂ ಆರ್ ಫಿಟ್ and deserving and excellent personalities. Otherwise, it is a waste of money and time and no use for the society. ಶಿಕ್ಷಣಾದಿ ಅಮೃತವನ್ನು, ಜ್ಞಾನಸುಧೆಯನ್ನು ದೀಯತಾಂ ಯೋಗ್ಯ ಪಾತ್ರಯ, ಯೋಗ್ಯತಾವಂತರಿಗೆ ಮಾತ್ರ ಕೊಡಬೇಕು. ಅನ್ಯಥಾ ಅಲ್ಲದಿದ್ದರೆ ವ್ಯರ್ಥ ಮಾಪ್ನೋತಿ, ವ್ಯರ್ಥ ಕಾಲೋಯಂ, ಕಾಲ ಹಣ ವೇಷ್ಟು, ಮತ್ತು ಯಾವುದೇ ಲಾಭವಿಲ್ಲ, ಸಮಯ ವೇಷ್ಟು. ಇದರಿಂದ ನೈವ ಲಾಭಂಚ ಲೋಷ್ಠವತ್, ಯಾವುದೇ ರೀತಿಯ ಪ್ರಯತ್ನ ನಿಷ್ಫಲವಾಗಿ ಸಮಾಜಕ್ಕೆ ಖರ್ಚಿನ ಲಯಬಿಲಿಟಿ ಆಗಿರ್ತಾರೆ ಹೊರತು ಆಸ್ತಿಯಾಗಿರುವುದಿಲ್ಲ. ಸ್ವಾರ್ಥಯೋಜಿತ ಸುಜ್ಞಾನಂ ದರ್ಪೇರಾರ್ಜಿತ ಶಿಕ್ಷಣಂ ಅಲ್ಪವಿದ್ಯಾ ಮಹಾಗರ್ಭಿ ವಿನಾಶಯತಿ ಪದ್ಧತಿಂ. When education is used for the selfishness and ego and egotism, like a half-baked food, it will lead to dysentery and ruins the stomach system. ಸ್ವಾರ್ಥಯೋಜಿತ ಸುಜ್ಞಾನಂ, ಒಳ್ಳೆಯ ಜ್ಞಾನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದರೆ, ದರ್ಪೇರಾರ್ಜಿತ ಶಿಕ್ಷಣಂ, ಅಹಂಕಾರದಿಂದ ಕೂಡಿದ ಶಿಕ್ಷಣವಿದ್ದರೆ, ಅಲ್ಪವಿದ್ಯಾ ಮಹಾಗರ್ವಿ, ಅಂಥವ್ರನ್ನ ಅಲ್ಪವಿದ್ಯಾ ಮತ್ತು ಸೊಕ್ಕಿರುವವನು, ಅಹಂಕಾರಿ ಎಂದು ಕರೆಯುತ್ತಾರೆ. ಇಂಥವರು ವಿನಾಶಯತಿ ಪದ್ಧತಿಂ, ಇವರು ಪದ್ಧತಿಯನ್ನೇ ನಾಶ ಮಾಡಿ ಹೋಗುತ್ತಾರೆ. ಇವರಿಂದ ಯಾವುದೇ ಸಮಾಜ ಅಭಿವೃದ್ಧಿ, ಸಾಮಾಜಿಕ ಚಿಂತನ ಮಂಥನ ಸಾಧ್ಯವೇ ಇಲ್ಲ. ಏಕೆಂದರೆ ಇವರು ಸ್ವಾರ್ಥದಲ್ಲಿಯೇ ಮುಳುಗಿ ಹೋಗಿರುತ್ತಾರೆ. ಸದಾ ಕುಬುದ್ಧೇರ್ ವಿನಾಶ ಹೇತೋ ಅಸಾಧ್ಯಮೇತತ್ ಪರಿವರ್ತನೀಯಂ. ದಂಡಾದ್ಯುಪಾಯಂ ವಿನಷ್ಟ ಜನ್ಮ ಮೂಲ ಸ್ವಕಾರ್ಯಂ ಪುನರೀಕರೋತಿ. Bad mindset people cannot develop the system, but it will ruin the system. Crookedness is by birth and will be repeated frequently, even though they are punished with 4 instruments of moralize, challenging, dividing and beating. Whatever the punishment methods you use, but it is of no use, but they still continue their bad habits. ಸದಾ ಕುಬುದ್ಧೇರ್ ವಿನಾಶ ಹೇತು, ಇವರ ಕೆಟ್ಟ ಬುದ್ಧಿಗಳೆಲ್ಲ ವಿನಾಶಕ್ಕೆ ಕಾರಣ. ಅಸಾಧ್ಯಮೇತತ್ ಪರಿವರ್ತನೀಯಂ, ಅವರ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಂಡಂ ಉಪಾಯಂ ವಿನಷ್ಟ ಜನ್ಮ, ಯಾವುದೇ ರೀತಿಯ ಸಮಾಧಾನ ದಂಡ ಭೇದ ಯಾವುದು ಉಪಯೋಗಿಸಿದ್ರು ಕೂಡ ಮೂಲ ಸ್ವರೂಪಂ ಪುನರೀಕರೋತಿ. ಪುನಃ ಇಷ್ಟೆಲ್ಲ ಆದಮೇಲೂ ಕೂಡ ಪುನಃ ಅವರ ಬುದ್ಧಿಯನ್ನು ಅವರು
ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷೆ ಕೊಟ್ಟರೂ ಬಿಟ್ಟುಕೊಡುವುದೇ ಇಲ್ಲ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.